ಚಾನ್ಸ್ ಕೊಡ್ತಾರೆ. ಅಂಥ ಮಕ್ಕಳಿಗೆ ಪರಮಾತ್ಮ ಚಾನ್ಸ್ ಕೊಡ್ತಾರೆ, ಸಮಯ ಕೊಡ್ತಾರೆ. ಆ ಸಮಯ ಮತ್ತು ಚಾನ್ಸ್ ನಾವುಗಳಿಗೆ ಸಿಕ್ಕಿದೆ ನೋಡಿ. ಯಾರೆಲ್ಲ ನಾನು ತೀವ್ರಗತಿಯಲ್ಲಿ ಪುರುಷಾರ್ಥವನ್ನು ಮಾಡಬೇಕು, ಬಾಪ್ ಸಮಾನ ಆಗಬೇಕು, ಸಂಪನ್ನ ಆಗಬೇಕು ಅನ್ನುವಂತಹ ಉಮ್ಮಂಗ ಉತ್ಸಾಹದಲ್ಲಿರ್ತಾರೆ, ಹೃದಯದ ಮಾತುಗಳನ್ನು ಈಶ್ವರನ ಜೊತೆ ಮಾತನಾಡ್ತಿರ್ತಾರೆ, ಅಂಥವರಿಗೆ ಚಾನ್ಸ್ ಸಿಗ್ತಾನೆ ಇರ್ತದೆ. ಚಾನ್ಸ್ ಸಿಗ್ತಾನೆ ಇರ್ತದೆ. ಎಲ್ಲಿ ಯಾವ ಆತ್ಮ ಯಾವ ಒಂದು ಸಂಘಟನೆಯಲ್ಲಿ ಕನೆಕ್ಟ್ ಆದರೆ ಅದರ ಉನ್ನತಿ ಆಗತ್ತೆ ಅನ್ನೋದು ಪರಮಾತ್ಮನಿಗೆ ಗೊತ್ತು. ಅದಕ್ಕೆ ತಕ್ಕ ಹಾಗೆ ಸಮಯವನ್ನು ಕೊಡ್ತಾನೆ, ಚಾನ್ಸನ್ನು ಕೊಡ್ತಾನೆ. ಆ ಚಾನ್ಸನ್ನು ನಾವು ಗುರುತಿಸಬೇಕು. ಗುರುತಿಸುವ ಶಕ್ತಿ ಬಹಳಷ್ಟು ಇಂಪಾರ್ಟೆಂಟ್. ಆ ಸಮಯವನ್ನು ಗುರುತಿಸುವ ಶಕ್ತಿಯಿಂದ ನಾವು ಗುರುತಿಸಿ ಪ್ರಾಕ್ಟಿಕಲ್ ಜೀವನದಲ್ಲಿ ತೀವ್ರಗತಿಯಲ್ಲಿ ಪುರುಷಾರ್ಥವನ್ನು ಮಾಡಲಿಕ್ಕೆ ಪರಮಾತ್ಮನೇ ಸಹಾಯ ಮಾಡ್ತಾ ಇದ್ದಾರೆ, ಅವರೇ ಬೆನ್ನು ಹತ್ತಿದ್ದಾರೆ ಎನ್ನುವಂತಹ ಗ್ಯಾರಂಟಿಯ ಮೇಲೆ ನಾವೆಲ್ಲರೂ ಅದೇ ಉಮ್ಮಂಗ ಉತ್ಸಾಹ. ಹೌದಲ್ವಾ ಬಾಬಾ, ನನಗೆ ಈ ಥರದ ಒಂದು ಸೊಲ್ಯೂಷನ್ ಕೊಡ್ತಾ ಇದ್ದಾರೆ, ನನ್ನ ಸ್ವಯಂನ ಉನ್ನತಿ ಆಗಲಿ ಅಂತ ಸ್ವಯಂ ಪರಮಾತ್ಮ ನನ್ನ ಬೆನ್ನು ಹತ್ತಿದ್ದಾರೆ ಅಂದರೆ ನಾನು ಬಿಡಬಾರ್ದು ಅಲ್ವಾ. ನಾನು ಅವರವನ್ನ ಆಗಿಬಿಟ್ಟಿದ್ದೀನಿ ಅಂದಮೇಲೆ ಮರಿ ಕುಡಿದು ತೀವ್ರಗತಿಯಲ್ಲಿ ಪುರುಷಾರ್ಥವನ್ನು ಸ್ವಯಂ ಅವರೇ ಮಾಡಿಸ್ತಾ ಇದ್ದಾರೆ, ನಾವು ಯಾರು ಮಾಡ್ತಾ ಇಲ್ಲ. ಅವರೇ ಟಚ್ ಮಾಡ್ತಾ ಇದ್ದಾರೆ ನಮ್ಮ ಬುದ್ಧಿಗೆ, ಪರಮಾತ್ಮ ಟಚ್ ಮಾಡ್ತಾ ಇದ್ದಾರೆ. ಟಚ್ ಮಾಡಿ ಆ ಟಚಿಂಗ್ ನಮ್ಮಲ್ಲಿರುವ ಕ್ಯಾಚಿಂಗ್ ಪವರಿಂದ ಆ ಟಚನ್ನು ಅನುಭವ ಮಾಡ್ತಾ ಪ್ರಾಕ್ಟಿಕಲಲ್ಲಿ ಬರುತ್ತಿರುವ ಫರಿಸ್ತೆಗಳು ನಾವಾಗಿದ್ದೇವೆ. ಪರಮಾತ್ಮ ಫರಿಸ್ತೆಗಳು ನಾವಾಗಿದ್ದೇವೆ. ಪ್ರಾಕ್ಟಿಕಲ್ ಆಗಿ ಪರಮಾತ್ಮನ ನೆನಪಿನ ಲಗನಿನಲ್ಲಿ. ಹಾಗಾದರೆ ಇಷ್ಟೆಲ್ಲ ಪರಮಾತ್ಮ ನಮ್ಮನ್ನು ತನ್ನ ಸಮಾನ ಮಾಡಿಕೊಳ್ಳಲಿಕ್ಕೆ ಸ್ವಯಂ ತಾನು ಪರಮಧಾಮದಿಂದ ಬರ್ತಾ ಇದ್ದಾರೆ. ಎವ್ರಿ ಡೇ ಅಮೃತವೇಳೆ ಬರ್ತಾರೆ, ಸರ್ವಶಕ್ತಿಯ ಕಿರಣಗಳಲ್ಲಿ ಶೃಂಗಾರ ಮಾಡ್ತಾರೆ. ತೀವ್ರ ಪುರುಷಾರ್ಥವನ್ನು ಮಾಡಲಿಕ್ಕೆ ಹೈ ಜಂಪನ್ನು ಕೊಡ್ತಾ ಇದ್ದಾರೆ, ಚಾನ್ಸನ್ನು ಕೊಡ್ತಾರೆ. ಭಲೇ ನಾನು ಎಷ್ಟೊಂದು ತಪ್ಪುಗಳನ್ನು ಮಾಡಿದ್ದೇನೆ, ಕೆಳಗಡೆ ಬಿದ್ದಿದ್ದೇನೆ, ಎಷ್ಟು ಸಾರಿ ನಾನು ತಪ್ಪು ಮಾಡಿದರೂ ಮತ್ತೆ ಮತ್ತೆ ನನ್ನ ಎತ್ತಿ ಮುಂದುವರಿಸುವಂತಹ ಪರಮಾತ್ಮನಿಗೆ ಎಷ್ಟು ಕೃತಜ್ಞತೆಯನ್ನು ಸಲ್ಲಿಸಿದರೂ ಸಾಲದು ಎನ್ನುವ ಉಮ್ಮಂಗದಲ್ಲಿ, ಅದೇ ಒಂದು ಗುಂಗಲ್ಲಿ, ಹೌದಲ್ವಾ ಪರಮಾತ್ಮ ನನ್ನನ್ನು ಹೆಜ್ಜೆ ಹೆಜ್ಜೆಯಲ್ಲಿ ಕಾಪಾಡ್ತಾ ಇದೆಯಾ, ನಾನು ಎಷ್ಟೇ ತಪ್ಪು ಮಾಡಿದ್ರೂ ನನ್ನ ಮಗು ಎಂದು ಕೈ ಹಿಡಿದು ಮತ್ತೆ ನನಗೆ ಪಾಲನೆಯನ್ನು ಕೊಡ್ತಾ ಇದೆಯಾ ಪರಮಾತ್ಮ. ನಾನೆಷ್ಟು ಪದಂ ಭಾಗ್ಯಶಾಲಿಯಾಗಿದ್ದೇನೆ. ಇಡೀ ವಿಶ್ವದಲ್ಲಿ ಕೋಟ್ಯಾನುಕೋಟಿ ಆತ್ಮಗಳಿದ್ದರೂ ನನಗೆ ಟಚ್ ಮಾಡ್ತಾ ಇದೆಯಾ ಎವ್ರಿ ಡೇ. ನಾನೇ ನಿನಗೆ ಬೇಕಾಗಿದೆ, ನಿನಗೆ ಗೊತ್ತು ಯಾರು ಆದಿ ಮಧ್ಯ ಅಂತ್ಯ, ಅವನಿಗೆ ಗೊತ್ತು ಯಾವ ಮಗು ಸಮಾನ ಆಗೋರಿದ್ದಾರೆ, ಸಂಪನ್ನ ಆಗೋರಿದ್ದಾರೆ, ಅಂಥವ್ರಿಗೆ ಬೆನ್ನು ಹತ್ತಿದ್ದಾರೆ ಪರಮಾತ್ಮ. ಆ ಆತ್ಮಗಳು ನಾವಾಗಿದ್ದೇವೆ ಎಂಬ ಉಮ್ಮಂಗ ಉತ್ಸಾಹದಿಂದ ಈಶ್ವರನ ನೆನಪಿನಲ್ಲಿ ಮಗ್ನರಾಗುವ ವಿಶೇಷ ಸಮಯವಿದು. ಎದುರುಗಡೆ ಬಾಪ್ ದಾದರವರ ಫೋಟೋ ಇರಲಿ, ಯಾವುದೇ ಹಲ್ಚಲ್ ಸೌಂಡ್ ಇರಕೂಡದು. ಸೌಂಡ್ ಇದ್ದರೂ ಕೂಡ ನಮಗೆ ಕೇಳ್ಕೊಡೋದು, ಕೇಳ್ತಾ ಇಲ್ಲ, ಅರ್ಥಾತ್ ಮಗ್ನವಸ್ಥೆಯಲ್ಲಿ ಹೋಗಿದ್ದೇವೆ, ಒಬ್ಬನ ನೆನಪಿನಲ್ಲಿ ಹೋಗಿದ್ದೇವೆ. ಪರಮಾತ್ಮ ನೆನಪಿನಲ್ಲಿ ಮಗ್ನವಸ್ಥೆ. ಎದುರುಗಡೆ ಶಿವಬಾಬಾ ಅಥವಾ ಬ್ರಹ್ಮ ಬಾಬರವರ ಫೋಟೋ ನೋಡ್ತಾ ಇದ್ದೇವೆ. ಸ್ಥೂಲ ಕಣ್ಣುಗಳವರ ನಯನವನ್ನು ನೋಡ್ತಾ ಇದೆ, ಭ್ರುಕುಟಿಯನ್ನು ನೋಡ್ತಾ ಇದೆ. ಆದರೆ ಬುದ್ಧಿ, ದಿವ್ಯ ಬುದ್ಧಿ ನೇತ್ರವು ಪರಮಧಾಮದಲ್ಲಿ ತಲುಪಲು ಅನುಭವ ಆಗುತ್ತೆ. ಹೃದಯ ರಾಮನ ಹೃದಯ, ಆ ಹೃದಯದಲ್ಲಿ ನಮ್ಮ ಮನೆ. ಹದ್ದಿನ ನಾನು ನನ್ನದನ್ನ ಬಿಟ್ಟು ಹೊರಗೆ ಬಸಾಲೆ ಕಿಸ್ಕೆ ರೋಕೆ ರುಕಾ ಹೈ ಸವೇರಾ. सबको देता तू रहना दुआएं, माफ होगी तेरी सब सजाएं. सबके दिल की दुआ तू कमा ले,
सब आशाएं, वक्त है कम मिटा दे अंधेरा, किसके रोके रुका है सवेरा। रात भर का है मेहमान तेरा, किसके रोके रुका है सवेरा। प्रभु प्रेम के अश्क बहा ले, ये मिलन की तू मौज मना ले। ना मिलेगा ये पल फिर दोबारा, जो कमाना है आज कमा ले। मुस्कुराहट पे भी हक है तेरा, किसके रोके रुका है सवेरा। नैनों में है नवयुग बसेरा, किसके रोके रुका है सवेरा। कुछ पल का है कलयुग अंधेरा, किसके रोके रुका है सवेरा। छोड़ दे हद का मैं और मेरा, ಹದ್ದಿನ ನಾನು ನನ್ನದನ್ನ ಬಿಟ್ಟು ಬಿಡಿ. किसके रोके रुका है सवेरा। ಪರಮಧಾಮದಲ್ಲಿ ಜ್ಞಾನ ಸೂರ್ಯನ ಸಮೀಪದಲ್ಲಿ ರೀಚಾಗಿದ್ದೀರಿ ನನ್ನ ಆತ್ಮ. ಅತ್ಯಂತ ಸಮೀಪದಲ್ಲಿ ವಿಶೇಷವಾಗಿ ಅವರ ಸಮಾನ ಬಿಂದು, ಸಂಪೂರ್ಣ ಬಿಂದು. ಈಗ ನಾವೆಲ್ಲರೂ ನೆಕ್ಸ್ಟ್ 20 ಮಿನಿಟ್ಸ್ ಮನಸ್ಸು ಬುದ್ಧಿಯನ್ನು ಹಿಡಿದಿಟ್ಟು ಪರಮಧಾಮದಲ್ಲಿ ಬಿಂದುವಾಗಿ ಅಪ್ಪಾಜಿಯನ್ನು ಅಂಟಿಕೊಂಡು ಕುಳಿತುಕೊಳ್ಳುವ ಅಭ್ಯಾಸ, ಪ್ರಾಕ್ಟಿಕಲ್ ಶಕ್ತಿಯನ್ನು ಪರಮಾತ್ಮ ತುಂಬಲಿದ್ದಾರೆ. ಯಾವ ಮಕ್ಕಳಿಗೆ ವಿಲ್ಲಿಂಗ್ ಪವರ್ ಇದೆ, ನಾನು ಮಾಡಬಲ್ಲೆ ಬಾಬಾ, ನನ್ನ ಬೆನ್ನು ಹತ್ತಿದರೆ ನಾನು ಮಾಡ್ತೀನಿ ಅನ್ನುವಂಥ ಮಕ್ಕಳು, ಎಲ್ಲ ದೇಹದ ಬಾಣ, ಭೂಮಿಯ ಲಗಾವ್, ಎಲ್ಲ ಆಕರ್ಷಣೆಗಳು, ವ್ಯರ್ಥ ಸಂಕಲ್ಪಗಳು ಎಲ್ಲದಕ್ಕೂ ಫುಲ್ ಸ್ಟಾಪ್ ಹಾಕಿ ಪರಮಧಾಮದಲ್ಲಿ ನಾನು ಆತ್ಮ ಬಿಂದು, ಬಾಬಾ ಬಿಂದು, ನಾನು ಬಿಂದು, ಮೈ और ಮೇರಾ ಬಾಬಾ ಸಂಸಾರ್, ಬೇರೆ ಯಾರು ಇಲ್ಲ, ನಾನು ನನ್ನ ಬಾಬಾ ಸಂಸಾರ್. ಏಕ್ ಬಾಪ್ ದುಸ್ರಾ ನ ಕೋಯಿ. ಇದರ ಅಭ್ಯಾಸ ಮಾಡಬೇಕು ಅಂದರೆ ನಾವು ಉಪರಾಮಾವಸ್ಥೆಗೆ ಬರಬೇಕು. ಉಪರಾಮಾವಸ್ಥೆಯ ಅಭ್ಯಾಸ ಮಾಡಬೇಕು ಅಂದರೆ ನ್ಯಾರಾವಸ್ಥೆ ಫಸ್ಟ್. ನ್ಯಾರಾವಸ್ಥೆ ಬೇಕು ಅಂದರೆ अब घर जाना है, अब वापस घर जाना है, अब वापस घर जाना है ಎನ್ನುವ ಒಂದು ಗುಂಗಿರಬೇಕು, ಧುನ್ನಿರಬೇಕು. ಹಾಗಾದರೆ ಮನೆಗೆ ಹೋಗಬೇಕು, ಎಲ್ಲಿ ಹೋಗಬೇಕು ಅನ್ನುವುದು ಧುನ್ನಿದ್ರೆ, ಗುಂಗಿದ್ರೆ ಆ ಮನೆ ನೆನಪು ಬರ್ತದೆ. ಆ ಮನೆಯಲ್ಲಿ ಯಾರಿದ್ದಾರೆ? ಶಿವಬಾಬಾ ಇದ್ದಾರೆ, ಅಪ್ಪಾಜಿ ಇದ್ದಾರೆ, ಜ್ಞಾನ ಸೂರ್ಯ ಇದ್ದಾರೆ. ಆ ಜ್ಞಾನ ಸೂರ್ಯನ ಹತ್ತಿರ ಎಷ್ಟೆಷ್ಟು ಕುಳಿತುಕೊಳ್ಳಬಲ್ಲೆ ಅಷ್ಟಷ್ಟು ನನ್ನ ಆತ್ಮನಲ್ಲಿರುವ ಎಲ್ಲ ವಿಕರ್ಮ ಭಸ್ಮವಾಗುತ್ತೆ, ಲೆಕ್ಕಾಚಾರಗಳು ಚುಕ್ತವಾಗ್ತವೆ ಈಸಿಯಾಗಿ. ಹಾಗಾದರೆ ಪ್ರಚಂಡ ಜ್ವಾಲಾಮುಖಿ ಯೋಗ ಅಗ್ನಿಯ ಅನುಭಾವದಲ್ಲಿ ನಾವೆಲ್ಲರೂ ಪರಮಧಾಮದಲ್ಲಿ ಜ್ಞಾನ ಸೂರ್ಯನೊಂದಿಗೆ ಕಂಬೈನ್ಡ್ ಸ್ವರೂಪದಲ್ಲಿ ಕುಳಿತುಕೊಳ್ಳುವ ಸಮಯ. ಕಂಬೈನ್ಡ್ ಸ್ವರೂಪದಲ್ಲಿ ನಾವೆಲ್ಲರೂ ಕುಳಿತುಕೊಳ್ಳುವ ಸಮಯ. ಬನ್ನಿ ಬಿಂದು ಪರಮಾತ್ಮನ ಅತ್ಯಂತ ಸಮೀಪದಲ್ಲಿ, ಪರಮಧಾಮದಲ್ಲಿ. ಕೋಟಿಯಲ್ಲಿ ಕೆಲವರು ಮಾಡಲಿಕ್ಕೆ ಸಾಧ್ಯ, ಸಹನ ಶಕ್ತಿ ಇರುವ ಆತ್ಮ ಮಾಡಲಿಕ್ಕೆ ಸಾಧ್ಯ. ಪರಮಾತ್ಮನ ಮೇಲೆ ಸಂಪೂರ್ಣ ಲವ್ ಇರುವ ಮಕ್ಕಳೇ ಮಾತ್ರ ಲವ್ಲೀನ ಅವಸ್ಥೆಯಲ್ಲಿ ಬರಲಿಕ್ಕೆ ಸಾಧ್ಯ. ಆ ಲವ್ಲೀನ ಮಕ್ಕಳು ನಾವಾಗಿದ್ದೇವೆ. ಒಬ್ಬ ತಂದೆ ಬಿಟ್ಟರೆ ಬೇರೆ ಯಾರು ಇಲ್ಲ. ಮನ್ ಮನಾಭಾವ
ಕಂಪ್ಲೀಟ್ ಪರಮಧಾಮದಲ್ಲೇ ಇರಬೇಕು. ಚೆಕ್ ಮಾಡ್ಕೋಬೇಕು, ಮನಸ್ಸು ಬುದ್ಧಿ ಯಾವುದೇ ಕಡೆ ಹಲ್ಚಲಿಲ್ಲ, ಏಕ್ ರಸ್ ಸ್ಥಿತಿಯಲ್ಲಿ, ಅಚಲ ಸ್ಥಿತಿಯಲ್ಲಿ, ಕಂಪ್ಲೀಟ್ ಅಚಲ ಸ್ಥಿತಿಯಲ್ಲಿ. ಅಶರೀರಿ ಅಶರೀರಿ बिंदु 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 प्रचंड ज्वालामुखी योग अग्नि ಜ್ಞಾನ ಸೂರ್ಯನ ಕಂಬೈನ್ಡ್ ಸ್ವರೂಪದಲ್ಲಿ ಅವರೊಂದಿಗೆ ಅಂಟಿಕೊಂಡು ಕುಳಿತಿದ್ದೀನಿ. ಹೇಗೆ ನೋಡ್ಲಿಕ್ಕೆ ಸಾಧ್ಯ? ಅಂತರ್ಚಕ್ಷುಗಳಿಂದ ನಾನೂ ಪುಟಾಣಿ ಬಿಂದು, ಪರಮಾತ್ಮ ಜ್ಞಾನ ಸೂರ್ಯನು ಬಿಂದು ಆಗಿದ್ದಾರೆ. ಅವರ ಜೊತೆಗೆ ಕಂಬೈನ್ಡ್ ಸ್ವರೂಪದಲ್ಲಿ ನಾನಾತ್ಮ ಕುಳಿತುಕೊಂಡಿದ್ದೇನೆ ಬಿಂದು ಆಗಿ. ಯಾವಾಗ ಬಿಂದು ಆಗಿ ಸೆಟ್ ಆಗ್ತೇನೆ ಪರಮಧಾಮದಲ್ಲಿ, ಆವಾಗ ಯೋಗ ಅಗ್ನಿ ಪ್ರಾರಂಭ ಆಗ್ತದೆ. ಆತ್ಮಕ್ಕೆ ಅಗ್ನಿ ಶಾಖ, ಪರಮಾತ್ಮನ ಶಾಖ ಅಗ್ನಿ ಬೀಳ್ತದೆ. ಆವಾಗ ಆತ್ಮದಲ್ಲಿರುವ ಎಲ್ಲವೇ ಕರ್ಮಗಳು ಭಸ್ಮ ತುಕ್ಕು ಕ್ಲಿಯರ್ ಆಗತ್ತೆ. ಅನಾದಿ ಜ್ಯೋತಿರ್ ಬಿಂದು ಸ್ವರೂಪ, ಅನಾದಿ ಜ್ಯೋತಿರ್ ಬಿಂದು ಸ್ವರೂಪ. ಎಲ್ರಿಗೂ ನೆನಪಿದೆಯಲ್ವಾ? ಪಕ್ಕ ನೆನಪಿದೆಯಾ? ಬಾಬಾ ಕೇಳಿ ಬನ್ನಿ ಬಿಂದು ಮಾತ್ರನೂ ಹಲ್ಚಲಿಲ್ಲ. ನಾನು ನನ್ನ ಬಾಬಾ ಸಂಸಾರ, ನಾನು ಅಪ್ಪಾಜಿ, ಏಕ್ ಬಾಪ್ ದುಸ್ರಾ ನ ಕೋಯಿ, ಏಕ್ ರಸ್ ಸ್ಥಿತಿ. ಮನಸ್ಸು ಬುದ್ಧಿಗೆ ಬೇರೆ ಯಾವುದು ಕೆಲಸ ಇಲ್ಲ, ಓನ್ಲಿ ಬಾಬಾ ಬಾಬಾ ಬಾಬಾ. ಅವರನ್ನು ಅಂಟಿಕೊಂಡಿದ್ದೇನೆ, ಅವರಲ್ಲಿರುವ ಶಕ್ತಿ ನನ್ನಲ್ಲಿ ಬರ್ತಾ ಇದೆ. ಹೇಗೆ ಅವರ ಶಕ್ತಿ ಶಾಖ ಅಗ್ನಿ ನನ್ನಲ್ಲಿ ಬರ್ತಾ ಇದೆ, ಹಾಗಾಗಿ ಆತ್ಮದಲ್ಲಿರುವ ತುಕ್ಕು ಕ್ಲೀನ್ ಆಗ್ತಾ ಇದೆ. ಕಟ್ ನಿಕಲ್ ರಹಾ ಹೈ. ನೆಕ್ಸ್ಟ್ 1 minute. ಬಾಪ್ ದಾದಾ ಎಲ್ಲ ಮಕ್ಕಳನ್ನ ನೋಡ್ಲಿ ಇಚ್ಛಿಸ್ತಾರೆ. ಮಕ್ಕಳ ಸ್ಥಿತಿಯನ್ನು ರೆಡಿ ಇದ್ದೀರಿ? ನಾವೆಲ್ಲರೂ ರೆಡಿ ಇದ್ದೀವಿ. ಬಹಳಷ್ಟು ಸಹನ ಶಕ್ತಿಯನ್ನು ಹೊಂದಿರುವ ಮಕ್ಕಳು ಎಲ್ಲರೂ ಏಕಾಗ್ರ ಆಗಿದ್ದೀರಿ ಬಾಬಾ. ಪರಮಧಾಮ ನಿವಾಸಿ ಆಗಿಬಿಡಿ. ನಾನು ಇಲ್ಲಿಯವನೇ, ನನ್ನ ಮನೆ ಇದೆ, ನಮ್ಮ ಅಪ್ಪಾಜಿ ಇಲ್ಲೇ ಇದ್ದಾರೆ. ಪ್ರಾಕ್ಟಿಕಲ್ ಅನುಭವದಲ್ಲಿ ಬನ್ನಿ. ನಾನು ಪರಮಧಾಮ ನಿವಾಸಿ, ನನ್ನ ಮನೆ ಇದು, ನಾನು ಆತ್ಮ, ನೀನು ಆತ್ಮ, ನಮ್ಮ ತಂದೆ ಪರಮಾತ್ಮ, ಪರಮಧಾಮವೇ ನಮ್ಮ ನಿಜ ಮನೆಯೂ ಆಗಿದೆ. ಜ್ಯೋತಿಯ ಬಿಂದು ನಮ್ಮ ರೂಪ, ಜ್ಯೋತಿಯ ಬಿಂದು ನಮ್ಮ ರೂಪ. ಪರಮಧಾಮ ನಿವಾಸಿ ಎಷ್ಟು ಮಟ್ಟಿಗೆ ಆಗಿದ್ದೀವಿ ಬಾಬಾ ನೋಡ್ತಾ ಇದ್ದಾರೆ, ಚೆಕ್ ಮಾಡ್ತಾರೆ. ಅಟೆನ್ಷನ್ ಕಂಪ್ಲೀಟ್ ಪರಮಧಾಮದಲ್ಲಿ ಯೋಗ ಅಗ್ನಿಯನ್ನು ಅನುಭವ ಮಾಡ್ತಾರೆ. ಲವ್ಲಿ ಅಪ್ಪಾಜಿ ಹತ್ರ ಬರುವ ಸಮಯ, ಚಾನ್ಸ್ ಸಿಕ್ಕಿದೆ. ಕುಳಿತುಕೊಂಡು ಬಿಟ್ಟಿದ್ದೇನೆ ಅಪ್ಪಾಜಿಯನ್ನು ಅಂಟಿಕೊಂಡು. ಲವ್ಲಿ ಅವರಲ್ಲಿರುವ ತಾಕತ್ತು,
ಈಶ್ವರನಲ್ಲಿರುವ ತಾಕತ್ತು ನನ್ನಲ್ಲಿ ತುಂಬಿಕೊಳ್ತಾ ಇದೆ. ಅಗ್ನಿಯಲ್ಲಿ ಆತ್ಮ ಪವಿತ್ರ ಬಂಗಾರವಾಗುತ್ತಿದೆ. ನಾನು ನನ್ನ ಬಾಬಾ ಸಂಸಾರ ಪ್ರಾಕ್ಟಿಕಲ್ ಬುದ್ಧಿ ಪರಮಧಾಮದಲ್ಲಿ. ಮನಸ್ಸು ಬುದ್ಧಿಗೆ ಮಾಲೀಕ, ಮನಸ್ಸು ಬುದ್ಧಿಗೆ ಪರಮಧಾಮದಲ್ಲಿ ಏಕಾಗ್ರ. प्रचंड ज्वालामुखी योग अग्नि ಜ್ಞಾನ ಸೂರ್ಯನಲ್ಲಿ ಆತ್ಮ ಮುಳುಗಿ ಆ ಸೂರ್ಯನ ಅಗ್ನಿ ಆತ್ಮದಲ್ಲಿ ತುಂಬಿ 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 ವಿಕರ್ಮಗಳೆಲ್ಲ ಭಸ್ಮಾಗುತ್ತಿದೆ. प्रचंड ज्वालामुखी योग अग्नि ಆತ್ಮ ಅನುಭವ ಮಾಡುತ್ತಿದೆ. ಅಗ್ನಿಯಲ್ಲಿ ಆತ್ಮದಲ್ಲಿರುವ ಎಲ್ಲ ತುಕ್ಕು ಕ್ಲೀನ್ ಆಗುತ್ತಿದೆ. ಪವಿತ್ರ ಒರಿಜಿನಲ್ ಸ್ಟೇಜ್ಗೆ ಬರುತ್ತಿದೆ. ವಿಕರ್ಮಗಳೆಲ್ಲ ಭಸ್ಮ, ಕಾಮ, ಕ್ರೋಧ, ಲೋಭ, ಮೋಹ, ಅಹಂಕಾರ, ಅಲಸ್ಯ ಎಲ್ಲ ಭಸ್ಮವಾಗಿ ಆತ್ಮನ ಮೂಲ ಗುಣಗಳೆಲ್ಲ ಜಾಗೃತ ಅವಸ್ಥೆಗೆ ಬಂದಿದೆ. ಮನ್ಮನಾಭವ सबका मालिक जहाँ का वासी, सब आत्माएं जहाँ से आती, जिस घर के हम सब हैं भांति, जहाँ आत्मा शांति पाती। शांति धाम या ब्रह्मलोक वो, शांति धाम या ब्रह्मलोक वो, उसे न कभी भुलाना है। अब घर जाना है कि अब घर जाना है, अब घर ಎಲ್ಲರ ಬುದ್ಧಿಯಲ್ಲಿ ಇವಾಗ ಮನೆಗೆ ಹೋಗಬೇಕು, ಮನೆಗೆ ಹೋಗಬೇಕು, ಮನೆಗೆ ವಾಪಸ್ ಹೋಗಬೇಕು ಎಂಬುವ ಧುನ್ನಿದೆ, ಗುಂಗಿದೆ. मेरा तो एक शुबाबा, दूसरा ना कोई प्रैक्टिकल अवस्था. एक ही संकल्प
ಜಸ್ಟ್ ಮಿನಿಟ್. ಮನಸ್ಸನ್ನು ಒಂದೇ ಸಂಕಲ್ಪದಲ್ಲಿ ಸ್ಥಿತ ಮಾಡಿಕೊಳ್ಳಿ. ಒಂದೇ ಸಂಕಲ್ಪ, ಬೇರೆ ಯಾವುದು ಬೇಡ. ಸಂಕಲ್ಪ ಓನ್ಲಿ ಒನ್ ಸಂಕಲ್ಪ. ನಾನು ಬಾಬಾ ಹಾಗೂ ನಾನು ಪರಮಧಾಮದಲ್ಲಿ ಅನಾದಿ ಜ್ಯೋತಿರ್ಬಿಂದು ಸ್ವರೂಪ ಪರಮಧಾಮದಲ್ಲಿ ಅಪ್ಪಾಜಿ ಪರಮಾತ್ಮನ ಜೊತೆಗೆ ಒಂದೇ ಸಂಕಲ್ಪ. ನಾನು ನನ್ನ ಬಾಬಾ ಪರಮಧಾಮ್ ನಿವಾಸಿ ಬಾಬರವರ ಜೊತೆಗೆ ಬಿಂದು ನಾನು ನನ್ನ ಬಾಬಾ, ಬೇರೆ ಯಾರು ಇಲ್ಲ. ಪ್ರಾಕ್ಟಿಕಲ್ ಅವಸ್ಥೆ, ಉಪರಾಮ ಅವಸ್ಥಾ. ಹೃದಯ ರಾಮನ ಹೃದಯ ಸಿಂಹಾಸನದಲ್ಲಿ ಕುಳಿತಿದ್ದೇನೆ. ಉಪರಾಮಾವಸ್ಥಾ, ನ್ಯಾರಾವಸ್ಥಾ. ಅಬಗರ್ ಜಾನಾ ಹೇ, ಅಬಗರ್ ಜಾನಾ ಹೇ, ಅಬಗರ್ ಜಾನಾ ಹೇ. ಒಂದೇ ಸಂಕಲ್ಪ, ಎಲ್ಲವೂ ಒಂದೇ ಸಂಕಲ್ಪ, ಒಂದೇ ಪುರುಷಾರ್ಥ. ಏಕ್ ಬಾಪ್ ದುಸರ ನ ಕೋಯಿ. ಇದೇ ಲಗನ್ನಿನಲ್ಲಿ ಮಗ್ನ ಆಗಿಬಿಟ್ಟಿದ್ದೇನೆ. ಪರಮಧಾಮದಲ್ಲಿ ಅಪ್ಪಾಜಿಯ ಜೊತೆಗೆ ಅಂಟಿಕೊಂಡು ಕುಳಿತಿದ್ದೇನೆ. ನಾನಾತ್ಮ ಪರಮಧಾಮದಲ್ಲಿ ಬಾಬಾ, ನಾನು, ಬೇರೆ ಯಾರೂ ಇಲ್ಲ. ಅಗ್ನಿಯನ್ನು ಅನುಭವ ಮಾಡುತ್ತಿದೆ ಆತ್ಮ. ಯೋಗ ಅಗ್ನಿ ಅನುಭವದಲ್ಲಿ ಬರ್ತಾ ಇದೆ. ಪ್ರಚಂಡ ಜ್ವಾಲಾಮುಖಿ ಯೋಗ ಅಗ್ನಿ ಜ್ವಾಲೆಯಲ್ಲಿ ಪ್ರಜ್ವಲಿಸುತ್ತಿದೆ ಆತ್ಮ. ಆತ್ಮದಲ್ಲಿರುವ ತುಕ್ಕು ಎಲ್ಲ ಭಸ್ಮವಾಗಿದೆ. ಅಖಂಡ ಪ್ರಚಂಡ ಜ್ವಾಲಾಮುಖಿ ಯೋಗ ಅಗ್ನಿ ನಾನಾತ್ಮದಲ್ಲಿ ತುಂಬಿದೆ. ಅವರ ಸಮಾನ ಸೂರ್ಯನಾಗಿದ್ದೇನೆ. ಏಕಾಗ್ರ ಓನ್ಲಿ ಪರಮಧಾಮದಲ್ಲಿ ಬುದ್ಧಿಗೆ ಮಾಲೀಕ ನಾನಾತ್ಮ ಪರಮಧಾಮ ನಿವಾಸಿ. ನಾನು ನನ್ನ ಬಾಬಾ. ಪರಮಧಾಮ ಬಿಟ್ಟರೆ ಬೇರೆ ಯಾವುದು ಸಂಕಲ್ಪ ಇದೆ? ನಾನು ನನ್ನ ಬಾಬಾ, ನಾನು ಪರಮಧಾಮ ನಿವಾಸಿಯಾಗಿ ಕುಳಿತುಕೊಂಡಿದ್ದೇನೆ ಅಪ್ಪಾಜಿಯೊಂದಿಗೆ. ಬಿಂದು ಮಹಾಜ್ಯೋತಿ, ಪರಮಜ್ಯೋತಿ, ಜಾಗಂತಿ ಜ್ಯೋತಿ.
ಆ ಜ್ಯೋತಿಯ ಅಗ್ನಿಯಲ್ಲಿ ಆತ್ಮದಲ್ಲಿರುವ ಎಲ್ಲ ಕರ್ಮಗಳು ಭಸ್ಮವಾಗುತ್ತಿವೆ. ಆತ್ಮ ಪವಿತ್ರ ಬಂಗಾರವಾಗಿ ಹೊಳೆಯಲಾರಂಭಿಸಿದೆ. ನಾನಾತ್ಮ ಪರಮಧಾಮ ನಿವಾಸಿ. ದೇಹದ ಬಾಣ ಇಲ್ಲ, ದೇಹದ ಪ್ರಪಂಚದ ಬಾಣ ಇಲ್ಲ, ಪ್ರಪಂಚದ್ದೇನೂ ನೆನಪಿಲ್ಲ. ಪರಮಾತ್ಮನ ಪ್ರೀತಿಯಲ್ಲಿ ಕಳೆದು ಬಿಟ್ಟಿದ್ದೇವೆ. ಅವನ ಸಮಾನಾಗಿದ್ದೇವೆ, ಅವನಲ್ಲಿ ಅಡಗಿ ಒಂದೇ ಸಮಾನಾಗಿದ್ದೇವೆ. ಬಾಬನಬ್ಬನ ಜೊತೆಗೆ ಕಂಬೈಂಡ್ ಆಗಿ ಮಿಲನ ಮಾಡಿ ಮಿಲನದ ಲಗನ್ನಿನಲ್ಲಿ ಪರಮಾತ್ಮನ ಮಿಲನ ಮಾಡುತ್ತಿದ್ದೇವೆ ಪರಮಧಾಮದಲ್ಲಿ. ಅನುಭವ ಮಾಡಿ ಬಿಂದುವಾಗಿ ಬಿಂದು ಬಾಬರವರ ಜೊತೆಗೆ ಮಿಲನ ನಡೆದಿದೆ. ನನ್ನ ಆತ್ಮಂದು ಮನಸ್ಸಿನಲ್ಲೇ ಭೇಟಿ ಆಗ್ತಾ ಇದೆ. ಮಧುರವಾದ ಮಾತನ್ನ ಹೇಳ್ತಾ ಇದ್ವಿ. ಅಪ್ಪಾಜಿ ಅಪ್ಪಾಜಿ ಅಪ್ಪಾಜಿ, ಬಾಬಾ ಬಾಬಾ ಬಾಬಾ. कंप्लीट एकाग्र योग अग्नि
ಪರಮಧಾಮದಲ್ಲಿ ಜ್ಞಾನ ಸೂರ್ಯನೊಂದಿಗೆ ಅಂಟಿಕೊಂಡಿದ್ದೇವೆ ಬೆಂದು ಅವರ ಸಮಾನ. ಏಕಾಗ್ರತೆಯ ಡ್ರಿಲ್ ಎಕ್ಸರ್ಸೈಸ್ ಸದಾ ಮಾಡ್ತಾ ನಡೀರಿ ಮಕ್ಕಳೇ. ಬಾಬಾ ಮಾಡ್ತಾ ನಡೀರಿ ಅಂತಿದ್ದಾರೆ. ಏಕಾಗ್ರತೆಯ ಡ್ರಿಲ್. ಇವಾಗ ಒಂದು ಸೆಕೆಂಡಿನಲ್ಲಿ, ಒಂದೇ ಒಂದು ಸೆಕೆಂಡಿನಲ್ಲಿ ಮನಸ್ಸಿನ ಮಾಲೀಕರಾಗಿ ಎಲ್ಲೂ ವಿಚಾರ ಮಾಡ್ಲಿಕ್ಕೆ ಬಿಡಬೇಡಿ. ಮನಸ್ಸಿಗೆ ಮಾಲೀಕ ನಾನು ಆತ್ಮ. ಮನಸ್ಸು ಸಂಕಲ್ಪೋತ್ಪತ್ತಿ ಮಾಡಲಿಕ್ಕೆ ಚಾನ್ಸ್ ಇಲ್ಲ. ನಾನು ಶ್ರೇಷ್ಠ ಸಂಕಲ್ಪ, ನಾನು ಹಾಗೂ ನನ್ನ ಬಾಬಾ ಸಂಸಾರ. ನಾನು ನನ್ನ ಬಾಬಾ ಸಂಸಾರ, ಬೇರೆ ಯಾರೂ ಇಲ್ಲ. ಫಿನಿಶ್. ಒಂದೇ ಸಂಕಲ್ಪ, ನಾನು ನನ್ನ ಬಾಬಾ ಸಂಸಾರ, ನಾನು ನನ್ನ ಬಾಬಾ ಸಂಸಾರ. ಈ ಒಂದು ಏಕಾಗ್ರ ಸ್ಮೃತಿಯಲ್ಲಿ ಸ್ಥಿತರಾಗಿ, ಏಕಾಗ್ರ ಸ್ಥಿತಿಯಲ್ಲಿ ಸ್ಥಿತರಾಗ್ರಿ. ನಾನು ನನ್ನ ಬಾಬಾ ಸಂಸಾರ. ಏಕಾಗ್ರ ಸ್ಥಿತಿಯಲ್ಲಿ ಸ್ಥಿತನಾಗಿ ಬಿಟ್ಟಿದ್ದೇನೆ. ಬೇರೆ ಯಾವುದೇ ಸಂಕಲ್ಪವಿಲ್ಲ. ನಾನು ನನ್ನ ಬಾಬಾ ಸಂಸಾರ. ಕೋಟಿಯಲ್ಲಿ ಕೆಲವರು ಅಭ್ಯಾಸವನ್ನು ಮಾಡಲಿಕ್ಕೆ ಸಾಧ್ಯ. ಆ ಕೋಟಿಯಲ್ಲಿ ಕೆಲವರು ನಾವುಗಳಾಗಿದ್ದೇವೆ. ಡೈರೆಕ್ಟ್ ಪರಮಾತ್ಮ ನಮ್ಮ ಏಕಾಗ್ರತೆಯ ಶಕ್ತಿಯನ್ನ ವೃದ್ಧಿ ಮಾಡುತ್ತಿದ್ದಾರೆ. ನಾನು ನನ್ನ ಬಾಬಾ ಸಂಸಾರ. ನಾನು ನನ್ನ ಬಾಬಾ ಸಂಸಾರ. ಅದೇ ಗೊಂಗಲಿದ್ದೇನೆ. ನಾನು ನನ್ನ ಬಾಬಾ ಸಂಸಾರ. ಪರಮಧಾಮದಲ್ಲೇ ಇದ್ದೆ. ಆತ್ಮ ಏಕಾಗ್ರ ಚಿತ್ತ, ಏಕಾಂತವಾಸಿ ಅಷ್ಟೇ. ಅಪ್ಪಾಜಿ ನಾನು, ಅಪ್ಪಾಜಿ ನಾನು, ಬಾಬಾ ನಾನು, ಬಾಬಾ ನಾನು, ಬಾಬಾ ನಾನು. ಯೋಗ ಅಗ್ನಿ ಜ್ವಾಲಾ ಸ್ವರೂಪ ವಸ್ತು. ಆತ್ಮದಲ್ಲಿ ಜ್ವಾಲೆ ಪ್ರಜ್ವಲಿಸುತ್ತಿದೆ. ಪರಮಾತ್ಮ ಜ್ಞಾನ ಸೂರ್ಯನಿಗೆ ಅಂಟಿಕೊಂಡು ನಾನು ನನ್ನ ಬಾಬಾ ಸಂಸಾರ. ಬೇರೆ ಯಾವುದೇ ಸಂಕಲ್ಪವಿಲ್ಲ. ನಾನು ನನ್ನ ಬಾಬಾ ಸಂಸಾರ. ಎಲ್ಲ ವಿಕರ್ಮಗಳು ಭಸ್ಮ. ಯೋಗ ಅಗ್ನಿ ಅನುಭವ.
ಎಲ್ಲದಕ್ಕಿಂತ ಒಳ್ಳೆಯದಕ್ಕಿಂತ ಒಳ್ಳೆ ಬಣ್ಣ ಯಾವುದು? ಅವಿನಾಶ್ ಬಣ್ಣ ಯಾವುದು? ಅವಿನಾಶ್ ಬಣ್ಣ ಯಾವುದು? ನೀವು ತಿಳ್ಕೊಂಡಿದ್ದೀರಾ? ಅವಿನಾಶ್ ಬಣ್ಣ ಯಾವುದು? ನೀವೆಲ್ಲರೂ ಪರಮಾತ್ಮ ಪರಮಾತ್ಮ ಸಂಘದ ರಂಗು ಬಣ್ಣವನ್ನು ಆತ್ಮಕ್ಕೆ ಹಚ್ಚಿಕೊಂಡಿದ್ದೀರಿ. ಯಾವುದರಿಂದ? ಆತ್ಮ ಪವಿತ್ರತೆಯ ರಂಗಿನಲ್ಲಿ ರಂಗೀತವಾಗಿದೆ, ಪವಿತ್ರತೆಯ ಬಣ್ಣದಲ್ಲಿ ರಂಗೀತವಾಗಿದೆ. ಇದು ಪರಮಾತ್ಮ ಸಂಘದ ರಂಗಿನ ಇದು ಎಷ್ಟು ಮಹಾನ್ ಹಾಗೂ ಸಹಜವಾಗಿದೆ. ಪರಮಾತ್ಮನ ಸಂಘದ ರಂಗು ಮಹಾನ್ ಹಾಗೂ ಸಹಜವಾಗಿದೆ ತಾನೇ. ಪರಮಾತ್ಮನ ಸಂಘದ ರಂಗು ಬಣ್ಣ ಬಹಳ ಮಹಾನ್ ಆಗಿದೆ, ಸಹಜವಾಗಿದೆ. ಹಾಗಾಗಿ ಪರಮಾತ್ಮ ಸಂಘದ ಮಹತ್ವವು ಇವಾಗ ಅಂತ್ಯದಲ್ಲೂ ಕೂಡ ಸತ್ಸಂಗದ ಮಹತ್ವ ಇರ್ತದೆ ನೋಡಿ. ಸತ್ಸಂಗ ಅಂದ್ರೆ ಮಹತ್ವ ಇದೆ ಅದಕ್ಕೆ. ಸತ್ಸಂಗದ ಅರ್ಥವೇ ಇದಾಗಿದೆ. ಪರಮಾತ್ಮ ಸಂಘ, ಸತ್ಯ ಸಂಘ ಅಂದ್ರೆ ಸತ್ಯವಂತ ಪರಮಾತ್ಮ, ಪರಮಾತ್ಮನ ಸಂಘ ಅದೇ ಸತ್ಯ ಸಂಘ. ಪರಮಾತ್ಮ ಸತ್ಯ ಸಂಘದಲ್ಲಿದ್ದೇವೆ ನಾವು, ಸತ್ಯವಂತ ಮಕ್ಕಳು. ಪ್ರಾಕ್ಟಿಕಲ್ ಜೀವನದಲ್ಲಿ ಸತ್ಯ ಸಂಘ, ಪರಮಾತ್ಮ ಸಂಘ ಯಾವುದೆಲ್ಲದಕ್ಕಿಂತ ಸಹಜವಾಗಿದೆ. ಸಂಘದಲ್ಲಿರುವುದು ಶ್ರೇಷ್ಠಾತಿ ಶ್ರೇಷ್ಠ ಸಂಘ, ಹೈಯೆಸ್ಟ್ ಸಂಘ. ಏನಾದರೂ ಕಷ್ಟ ಇದೆಯಾ ಈ ಸಂಘದಲ್ಲಿರ್ಲಿಕ್ಕೆ? ಯಾರಿಗಾದರೂ ಕಷ್ಟ ಇದೆಯಾ? ಬಾಬಾ ಕೇಳ್ತಾರೆ. ಹೈಯೆಸ್ಟ್ ಸಂಘ ಇದು, ಸತ್ಯ ಸಂಘ ಇದು, ಸತ್ಯವಂತ ಪರಮಾತ್ಮನ ಸಂಘ ಇದು, ಸಹಜ ಸಂಘ ಇದು. ಸತ್ಯ ಸಂಘದಲ್ಲಿರುವುದೇನು ಕಷ್ಟನ? ಇಲ್ವಲ್ಲ. ಸತ್ಯ ಸಂಘ, ಸಹಜ ಸಂಘ, ಪರಮಾತ್ಮ ಸಂಘ. ಈ ಸಂಘದ ರಂಗಿನಲ್ಲಿ ಇರುವುದರಿಂದ, ಪರಮಾತ್ಮ ಸತ್ಯ ಸಂಘದ ರಂಗಿನಲ್ಲಿರುವುದರಿಂದ, ಬಣ್ಣದಲ್ಲಿರುವುದರಿಂದ, ಹೇಗೆ ಪರಮಾತ್ಮ ಶ್ರೇಷ್ಠಾತಿ ಶ್ರೇಷ್ಠ, ಹೈಯೆಸ್ಟ್ ಹೈ ಇದರಲ್ವಾ, ಹಾಗೆ ನೀವು ಮಕ್ಕಳೂ ಕೂಡ, ನಾವೆಲ್ಲ ಮಕ್ಕಳು ಕೂಡ ಹೈಯೆಸ್ಟ್ ಆನ್ ಹೈ, ಶ್ರೇಷ್ಠಾತಿ ಶ್ರೇಷ್ಠ, ಅವರ ಸಮಾನ ಪವಿತ್ರ ಮಹಾನ್ ಆತ್ಮಗಳು, ಪೂಜ್ಯ ಆತ್ಮರುಗಳು ಆಗಿಬಿಟ್ರಿ. ಮಹಾನಾತ್ಮ ಪೂಜ್ಯಾತ್ಮರಾಗಿ ಬಿಟ್ರಿ ನೋಡಿ. ಪ್ಯೂರಿಟಿ, ಪವಿತ್ರತೆ ಯಾರಲ್ಲಿದೆ? ಅವರ ಸಹನ ಶಕ್ತಿ ಅತೀಂದ್ರಿಯ ಸುಖವನ್ನು ತರಿಸಲಿಕ್ಕೆ ಪ್ರಾರಂಭ ಮಾಡಿರುತ್ತೆ ಈ ಸಮಯಕ್ಕೆ. ಅತಿ ಇಂದ್ರಿಯ ಸುಖ ಅಂದ್ರೆ ಸುಖದ ಅತಿ, ಸುಖ ಅನ್ನೋದೇ ಗೊತ್ತಿರಲ್ಲ. ಸುಖದ ಅತಿಯಲ್ಲಿ ಅತೀಂದ್ರಿಯ ಸುಖ ಅಂದ್ರೆ ಅತಿ ಇಂದ್ರಿಯ ಸುಖ. ಇದು ಅವಿನಾಶಿ ಸಂಘದ ರಂಗು, ಬಣ್ಣ, ಸಂಘದ ಬಣ್ಣ, ಅವಿನಾಶಿ ಸಂಘದ ಬಣ್ಣ. ಪ್ರಿಯ ಅನ್ಸುತ್ತಲ್ವಾ ಎಲ್ರಿಗೂ ಸಂಘಟನೆಯಲ್ಲಿ ಬರಲಿಕ್ಕೆ, ಸಂಘದಲ್ಲಿರ್ಲಿಕ್ಕೆ ಪ್ರಿಯ ಅನ್ಸುತ್ತಲ್ವಾ? जी बाबा 100% अच्छा लगता है.
जी बाबा, संग के रंग में आना बहुत अच्छा लगता है। ಪ್ರಪಂಚದವರು ಎಷ್ಟೊಂದು ಪ್ರಯತ್ನ ಮಾಡ್ತಾರೆ ಪರಮಾತ್ಮ ಸಂಘ ಅಂತೂ ಬಿಡ್ರಿ, ಬರೀ ನೆನಪು ಮಾಡುವುದರಲ್ಲೇ ಎಷ್ಟೊಂದು ಪರಿಶ್ರಮ ಪಡ್ತಿರ್ತಾರೆ ಅವರೆಲ್ಲ ಹೊರಗಡೆ ಪ್ರಪಂಚದವರು. ಪರಮಾತ್ಮ ಸಂಘ ದೂರ ಉಳಿತು, ಬರೀ ನೆನಪು ಮಾಡುವುದರಲ್ಲೇನೆ ಎಷ್ಟು ಪರಿಶ್ರಮ ಪಡ್ತಿರ್ತಾರೆ ಅವರು. ಆದರೆ ಯಾರೆಲ್ಲ ವತನದಲ್ಲಿದ್ದೀರಿ ಪರಮಧಾಮದಲ್ಲಿ, ಅವರು ನಾವೆಲ್ಲ ಏನಿದ್ದೀವಿ, ಪರಮಾತ್ಮನನ್ನು ತಿಳಿದುಕೊಂಡಿದ್ದೀವಿ, ಹೃದಯದಿಂದ ಹೇಳಿದ್ವಿ, ನನ್ನ ಬಾಬಾ, ನಮ್ಮ ಅಪ್ಪಾಜಿ, ನನ್ನ ಬಾಬಾ, ಹೃದಯದಿಂದ ಹೇಳಿ. ಬಾಬಾ ವಾಪಸ್ ಹೇಳ್ತಾರೆ, ನನ್ನ ಮಕ್ಕಳು, ಮುದ್ದಾದ ಮಕ್ಕಳು, ನನ್ನ ಮಕ್ಕಳು. ಬಣ್ಣ ಹತ್ತಿ ಬಿಟ್ಟಿತು ಆತ್ಮಕ್ಕೆ. ನನ್ನ ಮಕ್ಕಳು ಅಂದ ತಕ್ಷಣ ಬಣ್ಣ ಹತ್ತಿ ಬಿಡ್ತು. ಆತ್ಮ ರಂಗಿನಲ್ಲಿ ರಂಗೀತವಾಗಿದೆ. ಬಣ್ಣ ಪವಿತ್ರತೆಯ ಬಣ್ಣ, ಸಹಜ ಸಂಗ, ಸತ್ಯ ಸಂಗದಲ್ಲಿ. रंग डाला आपने ऐसा, प्रेम का ऐसा रंग डाला। प्यारे प्रभु हम हुए आपके, कर दिया प्यार में मतवाला। प्यारे प्रभु हम हुए आपके, कर दिया प्यार में मतवाला। ಬಾಬರವರ ಫೋಟೋ ನೋಡ್ತಾ ಸ್ಥೂಲ ಕಣ್ಣುಗಳು ಹೇಳ್ತಾ ಇದೆ, ಬಾಬಾ ನಾನೆಷ್ಟು ಧನ್ಯ, ನಿನ್ನ ಸಂಘದ ರಂಗಿನಲ್ಲಿ, ಪವಿತ್ರತೆಯ ಬಣ್ಣದಲ್ಲಿ, ಪ್ರೇಮದ ಬಣ್ಣದಲ್ಲಿ ನನ್ನನ್ನು ರಂಗಿತನನ್ನಾಗಿ ಮಾಡಿದೀಯಾ. रंग डाला बाप ने कौन सा रंग लगाया? ಬಾಬಾ ಯಾವ ಬಣ್ಣವನ್ನು ಹಚ್ಚಿದ್ರು? ಪರಮಾತ್ಮ ತಂದೆ ಯಾವ ಬಣ್ಣವನ್ನು ಹಚ್ಚಿದ್ರು? ನನ್ನ ಆತ್ಮನಿಗೆ ಜ್ಞಾನದ ಗುಲಾಲನ್ನು ಹಚ್ಚಿದ್ದಾರೆ. ಗುಲಾಲ್ ಕೆಂಪು ಕೆಂಪಾಗಿ ಗುಲಾಲನ್ನು ಹಚ್ಚಿದ್ದಾರೆ. ಜ್ಞಾನದ ಗುಲಾಲನ್ನು ಹಚ್ಚಿದ್ದಾರೆ. ಗುಣಗಳ ಬಣ್ಣವನ್ನು ಹಚ್ಚಿದ್ದಾರೆ. ಗುಣಗಳ ರಂಗನ್ನು ಹಚ್ಚಿದ್ದಾರೆ. ಶಕ್ತಿಗಳ ಬಣ್ಣವನ್ನು ಹಚ್ಚಿದ್ದಾರೆ. ಗುಣ ಶಕ್ತಿ ಪವಿತ್ರತೆಯ ಗುಲಾಲ್, ಜ್ಞಾನದ ಗುಲಾಲ್, ಗುಣದ ಬಣ್ಣ, ಶಕ್ತಿಯ ಬಣ್ಣವನ್ನು ಹಚ್ಚಿದ್ದಾರೆ ಆತ್ಮಕ್ಕೆ. ಅನುಭವ ಮಾಡ್ತಾ ಇದ್ದೀವಿ, ಬಣ್ಣ ಹಚ್ಚಿಸ್ಕೊಂಡಿದೆ ಆತ್ಮ, ಪವಿತ್ರತೆಯ ಬಣ್ಣ, ಜ್ಞಾನದ ಗುಲಾಲ್. ಒಂದು ಸೆಕೆಂಡಿನಲ್ಲಿ ತಮ್ಮ
ಪೂರ್ವಜ ಸ್ಟೇಜ್ ಅಲ್ಲಿ ಬನ್ನಿ. ಪೂರ್ವಜ ಸ್ಟೇಜ್. ಕಲ್ಪವೃಕ್ಷದಲ್ಲಿ ಬೇರುಗಳು ನಾವು, ಕಾಂಡ ನಾವು. धाम निवासी ಪರಮಧಾಮ ನಿವಾಸಿ साथ साथ ಬಾಬರವರ ಜೊತೆಗೆ ಸೂಕ್ಷ್ಮವತನದಲ್ಲಿ हाउस पर ಲೈಟ್ ಹೌಸ್ ಆಗಿ ಸೂಕ್ಷ್ಮವತನಕ್ಕೆ ಬಂದು ಲೈಟ್ ಹೌಸ್ ಆಗಿ ವಿಶ್ವಕ್ಕೆ लाइट दे सकते ಲೈಟ್ ಅನ್ನು ಕೊಡಬಹುದು. ಕೊಡಿ. ಲೈಟ್ ಹರಡಿಸುತ್ತಿದ್ದೇವೆ. ಒಂದು ಸೆಕೆಂಡಿನಲ್ಲಿ सभी ನಾವೆಲ್ಲರೂ चारों ओर ನಾಲ್ಕು ಕಡೆ विदेश ದೇಶ ವಿದೇಶ में सुनने ದೇಶ ವಿದೇಶದಲ್ಲಿ ಕೇಳುವಂಥವರು, ನೋಡುವಂಥವರು, लाइट हाउस पर ಲೈಟ್ ಹೌಸ್ ಆಗಿ विश्व के चारों ओर ವಿಶ್ವದ ನಾಲ್ಕು ಕಡೆ ಎಲ್ಲ ಆತ್ಮಗಳಿಗೆ लाइट दो सका ಲೈಟನ್ನು ಕೊಡಿ, ಸಕಾಶವನ್ನು ಕೊಡಿ, ಶಕ್ತಿಯನ್ನು ಕೊಡಿ. ಸೂಕ್ಷ್ಮವಾಗಿ ಪೂರ್ವಜಾತ್ಮ ನಾನು ಮೈಟ್ ಸಕಾಶವನ್ನು ಹರಡಿಸುತ್ತಿದ್ದೇನೆ. ಪ್ರತಿಯೊಂದು ಮಗು ಜಗಮಗಿಸುತ್ತಿದೆ. ಆತ್ಮ ದೀಪಕ್ ಪೂರ್ವಜಾತ್ಮ ವಿಶ್ವಕ್ಕೆ ಮೈಟ್ ಅನ್ನು ಹರಡಿಸುತ್ತಿದ್ದೇವೆ. ಪರಮಧಾಮ ನಿವಾಸಿಯಾದ ಪರಮಾತ್ಮನ ಜೊತೆಗೆ ಇಡೀ ವಿಶ್ವಕ್ಕೆ ಸಕಾಶ, ಶಾಂತಿ, ಪವಿತ್ರತೆ, ವೈಬ್ರೇಷನ್ಸ್, ಪ್ರಕೃತಿಗೂ ವೈಬ್ರೇಷನ್ಸ್ ಹರಡಿಸುತ್ತಿರುವ ಪೂರ್ವಜಾತ್ಮ ನಾನು. ಜ್ಞಾನ ಸೂರ್ಯನ ಕಿರಣಗಳು ನನ್ನಲ್ಲಿ ಬೀಳ್ತಾ ಇದೆ, ನನ್ನ ಆತ್ಮದಲ್ಲಿ ತುಂಬಿಕೊಳ್ತಾ ಇದೆ. ನನ್ನ ಆತ್ಮ ಪೂರ್ವಜನಾಗಿ ಇಡೀ ವಿಶ್ವಕ್ಕೆ, ಪ್ರಕೃತಿಗೆ, ಎಲ್ಲ ಅಂಗಸಂಗದ ಆತ್ಮಗಳಿಗೆ ಹರಡಿಸುತ್ತಿದ್ದೇನೆ. ನೋಡಿ, ವಿಶ್ವಕ್ಕೆ ಅಂದ ತಕ್ಷಣ ಮನೆಯಲ್ಲಿರುವ ಆತ್ಮ ಬಂತು, ವಿಶ್ವದ ಆತ್ಮ ಬಂತು, ಎಲ್ಲ ಸೆಂಟರ್ಗಳು ಬಂತು, ಎಲ್ಲ ಸಾಗರಗಳು ಬಂತು, ಎಲ್ಲ ಖಂಡಗಳು ಬಂತು. ಪ್ರಕೃತಿ ಅಂದ ತಕ್ಷಣ ಎಲ್ಲ ಭೂಮಿಯಲ್ಲಿರುವ ಪ್ರತಿಯೊಂದು ಸಾಗರ, ಖಂಡ, ಸೆಂಟರ್, ಆತ್ಮಗಳು, ಎಲ್ಲ ಪ್ರಾಣಿಗಳು, ಪ್ರತಿ ಪ್ರಾಣಿ ಪಕ್ಷಿಗಳಿಗೂ ನಿರಂತರ ಸಕಾಶವನ್ನು, ಶಾಂತಿಯ ಕಿರಣಗಳನ್ನು ಹರಡಿಸುತ್ತಿದ್ದೇನೆ. ನನ್ನ ಆತ್ಮ ಪ್ರಚಂಡ ಸೇವಾ ಸೇವಾ ಮಾಡಿಸುತ್ತಿದ್ದಾರೆ ಬಾಪ್ದಾದ. ಮನಾಭವ ಅವಸ್ಥೆಯಲ್ಲಿ ಇದ್ದುಕೊಂಡು ಬಾಬರವರ ಜೊತೆಗೆ ಕಂಪ್ಲೀಟ್ ವಿಶ್ವಕ್ಕೆ ಸಕಾಶವನ್ನು ಕೊಡ್ತಾ ಇದ್ದೇನೆ. ನನ್ನ ಆತ್ಮ
ಸಕಾಶವನ್ನು ಕೊಡ್ತಾ ಇದ್ದೇವೆ, ಶಕ್ತಿಯನ್ನು ಹರಡಿಸುತ್ತಿದ್ದೇವೆ. ಭೂಮಿ, ನೀರು, ವಾಯು, ಅಗ್ನಿ, ಆಕಾಶ ಎಲ್ಲ ಸೆಂಟರ್ಗಳು, ಸೆಂಟ್ರಲ್ಲಿರುವ ಎಲ್ಲ ಸಹೋದರ ಸಹೋದರಿಯರು, ಮನೆಯಲ್ಲಿರುವ ಎಲ್ಲ ಆತ್ಮಗಳು ಪರಮಾತ್ಮ ಶಕ್ತಿಯನ್ನು ಗ್ರಹಿಸುತ್ತಿರುವ ಭಾಸವಾಗುತ್ತಿದೆ. ಎಲ್ಲ ಆತ್ಮಗಳು ಶಕ್ತಿ, ಶಾಂತಿ, ಪವಿತ್ರತೆಯ ಕಿರಣಗಳನ್ನು ಗ್ರಹಿಸುತ್ತಿದ್ದಾರೆ. ವಿಶ್ವದ ಕೋಟ್ಯಾನುಕೋಟಿ ಆತ್ಮಗಳು ಶಕ್ತಿ ಕಿರಣಗಳನ್ನು ಪಡೆದುಕೊಳ್ಳುತ್ತಿದ್ದಾರೆ. ನಾನಾತ್ಮ ಮಾಸ್ಟರ್ ದಾತ 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 ದಾತ. ಎಲ್ಲ ಮಕ್ಕಳನ್ನ ನೋಡ್ತಾ ಇದ್ದಾರೆ ಬಾಪ್ ದಾದಾರವರು. ವಿಶ್ವಕ್ಕೆ ಸಕಾಶ ಯಾರೆಲ್ಲ ಕೊಡ್ತಾ ಇದ್ದೀರಿ? ತಮ್ಮದೇ ಆದ ಅನೇಕ ಸಹೋದರ ಸಹೋದರಿ ತಮ್ಮ ಜೀವನದಿಂದ ಬ್ರಹ್ಮನಲ್ಲ ಅಜ್ಞಾನಿ ಆತ್ಮಗಳು ತಮ್ಮ ಜೀವನದಿಂದ ಸಾಹಸವನ್ನು ಕಳೆದುಕೊಂಡು ಬಿಟ್ಟಿದ್ದಾವೆ, ಧೈರ್ಯವನ್ನು ಕಳೆದುಕೊಂಡಿದ್ದಾವೆ ಆತ್ಮಗಳು. ತಮ್ಮದೇ ಆದ ಸಹೋದರ ಸಹೋದರಿ ಅಂತಿದ್ದಾರೆ. ಅಂದರೆ ನಮ್ಮ ಸಹೋದರಿ ಸಹೋದರಿಯರು ನೋಡ್ರಿ, ಧೈರ್ಯವನ್ನೇ ಕಳ್ಕೊಂಡಿದ್ದೀವಿ, ಮುಗಿದೇ ಹೋಗಿದೆ ನಮ್ಮ ಕತೆ ಅಂತ. ಈಗ ಅವರೆಲ್ಲ ಆತ್ಮಗಳಿಗೆ ಧೈರ್ಯವನ್ನು ಕಳೆದುಕೊಂಡಿರುವ ಆತ್ಮಗಳು ಧೈರ್ಯದ ಪಂಕಗಳನ್ನು ಹಚ್ಚಬೇಕಾಗಿ ಬರ್ತದೆ. ಹಚ್ತೀರಾ ಮಕ್ಕಳೇ ಅಂತಿದ್ದಾರೆ. ನೋಡಿ, ನಮ್ಮದೇ ಅಂಗಸಂಘದಲ್ಲಿ ಸಹೋದರ ಸಹೋದರಿಯರು ಮನೆಯಲ್ಲಿರ್ಬೋದು, ಅಂಗಸಂಘದಲ್ಲಿರ್ಬೋದು, ಅಕ್ಕಪಕ್ಕದಲ್ಲಿರ್ಬೋದು, ಸೆಂಟ್ರಲ್ಲಿರ್ಬೋದು, ಆತ್ಮಗಳ ಧೈರ್ಯದ ಪಂಕಗಳ ಕಟ್ಟಾಗಿದೆ. ಆ ಧೈರ್ಯದ ಪಂಕಗಳನ್ನು ಹಚ್ಚುವ ಸೇವೆ ಮಾಡಿ. ಕಂಪ್ಲೀಟ್ ಆಧಾರ ರಹಿತ ಆಗಿಬಿಟ್ಟಿದ್ದಾರೆ, ಬೇಸಹಾರೆ ಆಗಿಬಿಟ್ಟಿದ್ದಾರೆ. ಒಂದು ಸ್ವಲ್ಪನೂ ಜೀವನದಲ್ಲಿ ಆಸೆಯೇ ಇಲ್ಲ, ಆಸೆಯನ್ನು ತೆಗೆದು ಬಿಟ್ಟಿದ್ದಾರೆ. ಎಲ್ಲ ಮುಗಿದು ಹೋಯಿತು, ನಮ್ಮ ಕಥೆನೇ ಮುಗಿದು ಹೋಗಿದೆ ಎನ್ನುವ ಲೆವೆಲಲ್ಲಿದ್ದಾರೆ. ಅಂತಹ ಆತ್ಮಗಳಿಗೆ ಸಹಾರವನ್ನು ಕೊಡ್ರಿ, ಆಶ್ರಯವನ್ನು ಕೊಡ್ರಿ. ಹೇ ದಯಾಹೃದಯ ಮಕ್ಕಳೇ ಅಂತಿದ್ದಾರೆ ಪಾಪರು. ಕೃಪಾ ದಯಾ ತೋರಿಸುವಂಥವರೇ, ವಿಶ್ವದ ಆತ್ಮಗಳಿಗೆ ಇಷ್ಟ ದೇವಾತ್ಮಗಳು ಲಾಸ್ಟ್ ಮಿನಿಟಲ್ಲಿ ತಮ್ಮ ಶುಭ ಭಾವನೆ, ದಯೆಯ ಭಾವನೆ, ಆತ್ಮಿಕ ಭಾವನೆಯ ಮುಖಾಂತರ ಆತ್ಮಗಳ ಭಾವನೆಗಳನ್ನು ಪೂರ್ಣ ಮಾಡಿ ಎಂದು ಆರ್ಡರ್ ಮಾಡ್ತಾ ಇದ್ದಾರೆ ಬಾಬರವರು. ಪೂರ್ಣ ಮಾಡುವ ತಾಕತ್ತು ಯಾರಿಗಿರ್ತದೆ? ನಿರಂತರ ಜ್ವಾಲಾಮುಖಿ ಅಭ್ಯಾಸವನ್ನು ಮಾಡಿಂಥವ್ರು. ಆ ಎಲ್ಲ ಆತ್ಮಗಳ ಭಾವನೆಗಳನ್ನು ಪೂರ್ಣಗೊಳಿಸುವ ಇಷ್ಟದೇವರು ದರ್ಶನೀಯ ಮೂರ್ತಿಗಳು ನಾವುಗಳಾಗಿದ್ದೇವೆ. ಸಕಾಶವನ್ನು ಕೊಟ್ಟು ನಾವೆಲ್ಲ ಮಕ್ಕಳು ಅಪ್ಪಾಜಿಗೆ ಹೇಳ್ತಾ ಇದ್ದೇವೆ, ಅಪ್ಪಾಜಿ ಧನ್ಯವಾದ, ಸಕಾಶವನ್ನು ಕೊಡ್ತಾ ಇದ್ದೇವೆ. ಕೋಟ್ಯಾನುಕೋಟಿ ಆತ್ಮಗಳು ಎಲ್ಲರೂ ಸಾಹಸದ ಪಂಕಗಳನ್ನು ಹೊಂದಿದ್ದಾರೆ, ಪರಮಾತ್ಮನ ಮಕ್ಕಳಾಗ್ತಾ ಇದ್ದಾರೆ, ದುಃಖದಿಂದ ಸುಖಿಗಳಾಗ್ತಾ ಇದ್ದಾರೆ. ಬಾಪ್ ದಾದಾ ಮುಗುಳ್ನಗ್ತಾ ವಾಹ ಬಚ್ಚೆ ವಾಹ.
ವಾಹ ಬಚ್ಚೆ, ವಾಹ ಬಚ್ಚೆ, ವಾಹ ಬಚ್ಚೆ. ನಿರಂತರ ಸಕಾಶ ಕೊಡುತ್ತಿರುವ ಮಕ್ಕಳಿಗೆ कुछ तरस तो खाओ, अब कुछ तरस तो खाओ। बाबा बुला रहे हैं बच्चों वतन में आओ, अब मुझको ना बुलाओ, तुम मेरे पास आओ। ಬಾಪ್ದಾದ ಎಲ್ಲ ಮಕ್ಕಳನ್ನು ವತನದಲ್ಲಿ ತಮ್ಮ ಸಮ್ಮುಖದಲ್ಲಿ ಕರೆದು ನಿರಂತರ ದೃಷ್ಟಿ ಸರ್ವಶಕ್ತಿಯ ಕಿರಣಗಳಲ್ಲಿ ಶೃಂಗಾರ ಮಾಡುತ್ತಿದ್ದಾರೆ. ನಾವೆಲ್ಲ ಮಕ್ಕಳು ಶೃಂಗರಿತರಾಗ್ತಾ ಇದ್ದೇವೆ. ಸರ್ವಶಕ್ತಿ, ಸರ್ವಶಕ್ತಿ ಆತ್ಮ ಶೃಂಗಾರವಾಗಿದೆ. ಸರ್ವಶಕ್ತಿ ಕಿರಣಗಳಲ್ಲಿ, ಸರ್ವಶಕ್ತಿಯ ಕಿರಣಗಳೇ ಆತ್ಮ ಶೃಂಗಾರವಾಗಿದೆ. ಬಾಪ್ ದಾದಾರವರ ನಯನಗಳಲ್ಲಿ ಸಮಾವೇಶರಾಗುತ್ತಿದ್ದೇವೆ. ಸೆಕೆಂಡಿನಲ್ಲಿ ಸೂಕ್ಷ್ಮ ವತನದಲ್ಲಿ ಅನುಭವದಲ್ಲಿ ಬನ್ನಿ. ನಮ್ಮ ಅಸ್ತಿತ್ವ ಝೀರೋ. ಬಾಬಾ ಸೇವೆಗೆ ಯೂಸ್ ಮಾಡಿಕೊಂಡ್ರು, ತನ್ನ ನಯನದಲ್ಲಿ ಸಮಾವೇಶ ಮಾಡಿಕೊಂಡು ಬಿಟ್ರು. ನಾವು ಫರಿಸ್ತೆಗಳು ಇಲ್ಲ, ಆತ್ಮನೂ ಇಲ್ಲ, ಪರಮಾತ್ಮನ ನಯನದಲ್ಲಿ ಹೋಗಿ ಸೇರ್ಕೊಂಡ್ಬಿಟ್ಟಿದ್ದೇವೆ. ಸೇರ್ಕೊಂಡಿದ್ದೀರಾ? ಬನ್ನಿ ಹಾಗಾದರೆ ಬಾಬರವರ ನಯನದಲ್ಲಿ ಪ್ರಕಾಶತೆ ರೂಪದಲ್ಲಿ ಕುಳಿತುಕೊಂಡಿದ್ದೇವೆ. ಬಾಪ್ದಾದ ಸೂಕ್ಷ್ಮ ವಚನದಿಂದ ನಾವೆಲ್ಲ ಮಕ್ಕಳನ್ನು ಸ್ಥೂಲ ಸಾಕಾರದಲ್ಲಿ ಮಧುಬನದ ಪಾಂಡವ ಭವನದಲ್ಲಿ ಹಿಸ್ಟರಿ ಹಾಲಿನಲ್ಲಿ ನಾವೆಲ್ಲ ಮಕ್ಕಳನ್ನು ಮರಳಿ ಇಮರ್ಜ್ ಮಾಡಿದ್ದಾರೆ ಅಂದರೆ ನಾವು ಅವರ ಎದುರುಗಡೆ ಪ್ರತ್ಯಕ್ಷರಾಗ್ತಾ ಇದ್ದೇವೆ. ಉಮ್ಮಂಗ ಉತ್ಸಾಹದಿಂದ ನಾವು ಸೂಕ್ಷ್ಮವತನದಲ್ಲಿ ಇದ್ದವ್ರು ಇಲ್ಲಿ ಬಂದುಬಿಟ್ಟಿದ್ದೀವಿ ಅಂತ ಬಹಳಷ್ಟು ಖುಷಿಯನ್ನು ವ್ಯಕ್ತಪಡಿಸ್ತಾ ಇದ್ದೇವೆ. ಎದುರುಗಡೆ ಬಾಪ್ ದಾದಾ ಇದ್ದಾರೆ. ಬಾಬಾ ನಮ್ಮ ಹೃದಯದಲ್ಲಿ ಬಾಬಾ 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 ತನ್ನ ನಯನಗಳಲ್ಲಿ ಕೂರಿಸಿಕೊಂಡು ಸಮಾವೇಶ ಮಾಡಿಕೊಂಡು ಸಾಕಾರಕ್ಕೆ ಕರೆದುಕೊಂಡು ಬರ್ತಾರೆ. ಬಾಬಾ 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 ಶಕ್ತಿಯ ಕಿರಣಗಳಲ್ಲಿ ಶೃಂಗಾರ ಮಾಡ್ತಾರೆ. ಬಾಬಾ 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 ಅಪ್ಪಾಜಿಯ ನೆನಪಿನ ಲಗನಿನಲ್ಲಿ ನೆಕ್ಸ್ಟ್ ಸೆಕೆಂಡ್ ಬಾಬಾರವರ ಸಮೀಪಕ್ಕೆ ಪ್ರತಿಯೊಂದು ಮಕ್ಕಳು ಬರ್ತಾ ಇದ್ದೇವೆ. ಪವರ್ಫುಲ್ ಕರೆಂಟ್ ಅನುಭವಕ್ಕೆ ಬರ್ತಿದೆ. ಬಾಬಾ ಏನು ಮಾಡ್ತಾ ಇದ್ದಾರೆ ಈ ದಿನ, 1 by 1 ಎಲ್ಲ ಮಕ್ಕಳನ್ನು ಹಿಸ್ಟ್ರಿ ಹಾಲಲ್ಲಿ ತನ್ನ ಸಮೀಪಕ್ಕೆ ಕರೀತಾ ಇದ್ದಾರೆ. ಎಲ್ಲ ಪೂರ್ವಜರು ಕೂಡ ಇಮರ್ಜ್ ಆಗಿದ್ದಾರೆ ಸೆಕೆಂಡಿನಲ್ಲಿ. ಬಾಬಾ ಏನು ಮಾಡ್ತಾ ಇದ್ದಾರೆ, ಪ್ರತಿಯೊಂದು ಮಗುವಿಗೆ ತನ್ನ ಹಣೆಯಿಂದ ಹಣೆಯನ್ನು ಟಚ್ ಮಾಡ್ತಾ ಇದ್ದಾರೆ. ಯಾರಿಗೆ ಬೇಕು ಇಷ್ಟೊಂದು ಪವರ್ಫುಲ್ ಪರಮಾತ್ಮನ ಜೊತೆ ಲವ್ಲಿನಾಗಲಿಕ್ಕೆ ಡೈರೆಕ್ಟ್ ಬಾಪದಾದ ತನ್ನ ಹಣೆಯಿಂದ ನಮ್ಮ ಹಣೆಗೆ ಟಚ್ ಮಾಡ್ತಾ ಇದ್ದಾರೆ. ಎಷ್ಟೊಂದು ಪದಂ ಭಾಗ್ಯಶಾಲಿ ನನಾತ್ಮ. ಯಾವಾಗ ಬಾಪ್ದಾದ ನನ್ನ ಹಣೆಗೆ ತನ್ನ ಹಣೆಯನ್ನು ಟಚ್ ಮಾಡಿದ್ರು, ಒಂದು ವಿಚಿತ್ರವಾದ ಅಗ್ನಿ ನನ್ನಲ್ಲಿ
ಅನುಭವಕ್ಕೆ ಬರಲಿ. ಪರಮಾತ್ಮ ಹಣೆ ಬಾಪ್ದಾದಾರವರ ಮಸ್ತಕ ನನ್ನ ಮಸ್ತಕಕ್ಕೆ ಟಚ್ ಆದಿ, ಅಂದರೆ ಸ್ಪರ್ಶವಾದ ಸೆಕೆಂಡಿನಲ್ಲಿ ಒಂದು ಅಗ್ನಿ, ಗೋಲಾಕಾರದ ಅಗ್ನಿ ನನ್ನ ಮಸ್ತಕದಲ್ಲಿ ತುಂಬಿ ಶರೀರದ ನರಗಳಲ್ಲಿ ಆ ಶಕ್ತಿಯ ಕಿರಣಗಳು ಹರಡಿ 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 ನನ್ನನ್ನು ನಿರೋಗಿಯನ್ನಾಗಿ ಮಾಡುತ್ತಿದೆ. ಆತ್ಮ ನಿರೋಗಿ, ಶರೀರವು ನಿರೋಗಿಯಾಗಿದೆ, ಸದೃಢವಾಗಿದೆ. ಅನುಭವದಲ್ಲಿ ಬನ್ನಿ. ಪರಮಾತ್ಮ ತನ್ನ ಬಾಪ್ದಾದ ತನ್ನ ಮಸ್ತಕವನ್ನು ನನ್ನ ಮಸ್ತಕಕ್ಕೆ ಅಂಟಿಸಿದ್ದಾರೆ. ಸೆಕೆಂಡಿನಲ್ಲಿ ಅಂಟಿಸಿದ ಸೆಕೆಂಡಿನಲ್ಲಿ ನನ್ನ ಆತ್ಮದಲ್ಲಿ ಒಂದು ಗೋಲಾರೂಪದ ಶಕ್ತಿ ನನ್ನೊಳಗಡೆ ಹರಡಿದೆ. ನರಗಳಲ್ಲಿ ಹರಡುತ್ತಿದೆ ಅಗ್ನಿ, ಪರಮಾತ್ಮ ಶಕ್ತಿ ಕಿರಣಗಳು. ಶಾರೀರಿಕ ರೋಗಗಳೆಲ್ಲದರಿಂದ ಮುಕ್ತಿ. ಲೆಕ್ಕಾಚಾರಗಳು ಯೋಗಾಗ್ನಿಯಲ್ಲಿ ಭಸ್ಮವಾಗಿದೆ. ಆದರೆ ಬಾಬಾ ಈಗ ತನ್ನ ಮಸ್ತಕದ ಸ್ಪರ್ಶ ಮಾಡಿದ ಸೆಕೆಂಡಿನಲ್ಲಿ ನನ್ನಲ್ಲಿರುವ ನನ್ನ ಶರೀರದಲ್ಲಿರುವ ಎಲ್ಲ ನೋವುಗಳು ಮಾಯವಾಗಿದೆ. ಅನುಭವದಲ್ಲಿ ಬನ್ನಿ. ಹಗೂರನಾಗಿದ್ದೇನೆ. ಮೈ ರೋಮಾಂಚನ. ಹೇಗೆ ಹೇಳ್ತೀರಿ ಆ ಶಬ್ದವನ್ನು? ಪ್ರಾಕ್ಟಿಕಲ್ ಅವಸ್ಥೆಯಲ್ಲಿದ್ದೇನೆ. ಹಗೂರ. ಅಂಗದಲ್ಲಿ ಪರಮಾತ್ಮ ಕರೆಂಟ್ ಹರಿಯಲಾರಂಭಿಸಿದೆ. ಶ್ವಾಸದಲ್ಲಿ ಈಶ್ವರನ ಕರೆಂಟ್, ಸುಪ್ರೀಂ ಕರೆಂಟ್ ಹರಿಯುತ್ತಿದೆ. ಆ ಗೋಲಾರೂಪದ ಒಂದು ಸ್ಪರ್ಶ ಏನಿತ್ತು, ಸ್ಪರ್ಶ ಆದಾಗ ಗೋಲಾರೂಪದ ಅಗ್ನಿ ಕುಂಡದ ರೂಪದಲ್ಲಿ ಹೇಗೆ, ಗೋಲಾರೂಪದಲ್ಲಿ ಕರೆಂಟ್ ರೂಪದಲ್ಲಿ ಹೇಗೆ ನನ್ನ ಮಸ್ತಕಕ್ಕೆ ತಾಕಿದೆಯಲ್ವಾ, ಅದನ್ನು ಮರೆಯೋಕ್ಕೆ ಆಗುತ್ತಿಲ್ಲ. ಕಂಪ್ಲೀಟ್ ಮಸ್ತಕದಲ್ಲಿ ಕುಳಿತುಕೊಂಡು ಬಿಟ್ಟಿದೆ ಗೋಲಾರೂಪದ ಅಗ್ನಿ ರೂಪದ ಕರೆಂಟ್. ಕಂಪ್ಲೀಟ್ ಮಸ್ತಕದಲ್ಲಿ ಕುಳಿತುಕೊಂಡು ಬಿಟ್ಟಿದೆ. ಅದು ಏನಾಗಿದೆ? ಸರ್ಚ್ ಲೈಟ್ನ ರೂಪದಲ್ಲಿ ಕೆಲಸ ಮಾಡ್ತಾ ಇದೆ. ಸರ್ಚ್ ಲೈಟ್ನ ರೂಪದಲ್ಲಿ, ಗೋಲಾರೂಪದಲ್ಲಿ ಪರಮಾತ್ಮ ಶಕ್ತಿ ನನ್ನ ಮಸ್ತಕದಲ್ಲಿ ಕುಳಿತುಕೊಂಡು ಬಿಟ್ಟಿದೆ. ಚೆಹರೆಯಲ್ಲಿ ಉಮಂಗ ಉತ್ಸಾಹ ಹೆಚ್ಚಿಸುತ್ತಿದೆ. ಶಕ್ತಿ ಟವರ್ ಆಫ್ ಪವರ್ ಅಂತ ಅನ್ಕೋಬೋದು. ಆ ಪವರ್ ನನ್ನ ಮಸ್ತಕದಲ್ಲಿ ಇದನ್ನು ಕುಳಿತುಕೊಂಡು ಬಿಟ್ಟಿದೆ. ನಾನು ಮಸ್ತಕದಿಂದ ಯಾವ್ಯಾವ ಆತ್ಮಗಳನ್ನು ನಯನದಿಂದ ನೋಡ್ತೀನಿ, ಮಸ್ತಕದಿಂದ ಈ ಪವರ್ ಆತ್ಮಕ್ಕೆ ಟಚ್ ಆಗಿ ಆತ್ಮ ಪರಿವರ್ತನೆಯಾಗುವ ವಿಶೇಷ ಅಭ್ಯಾಸ ಇಡೀ ದಿನ ಬಾಬಾ ಮಾಡಿಸ್ತಾರೆ. ಯಾವ ಮಕ್ಕಳು ಬಾಬರವರೆಗೆ ತಮ್ಮ ಮಸ್ತಕವನ್ನು ಸ್ಪರ್ಶ ಮಾಡಿ ಸೆಕೆಂಡಿನಲ್ಲಿ ಮಾಡಿ 1 by 1 ಎಲ್ಲ ಮಕ್ಕಳನ್ನ ಎದುರುಗಡೆ ಕರೀತಾ ಇದ್ದಾರೆ. ತನ್ನ ಮಸ್ತಕದಿಂದ ಅಂದರೆ ತನ್ನ ಹಣೆಯಿಂದ ನಮ್ಮ ಹಣೆಗೆ ಟಚ್ ಮಾಡ್ತಾ ಇದ್ದಾರೆ. ಎಲ್ಲಿ? ಹಿಸ್ಟರಿ ಹಾಲಿನಲ್ಲಿ. ಎಲ್ಲರೂ ಅನುಭವ ಮಾಡಲೇಬೇಕು. ಮಾಡ್ತಾ ಇದ್ದೀರಿ? ಎಲ್ಲರೂ ಮಾಡ್ತಾ ಇದ್ದೀವಾ? ಬಾಬಾ ನೋಡ್ತಾ ಇದ್ದಾರೆ. ಯಾವ ಮಕ್ಕಳಿಗೆ ಅಗ್ನಿ ಬೇಕು, ಶಕ್ತಿ ಬೇಕು, ಪ್ರಚಂಡ ಜ್ವಾಲೆ ಬೇಕು. ಬಾಪ್ದಾದ ಡೈರೆಕ್ಟ್ ತನ್ನ ಹಣೆಯಿಂದ ನಮ್ಮ ಹಣೆಗೆ ಟಚ್ ಮಾಡುತ್ತಿದ್ದಾರೆ. ವಂಡರ್ಫುಲ್. ಎಲ್ಲರೂ ಪಡೆದುಕೊಳ್ತಾ ಇದ್ದೀವಿ. ಆ ನೋವು, ಮಾನಸಿಕ ರೋಗ, ಶಾರೀರಿಕ ರೋಗ, ನೋವುಗಳು ಭೋಗಿಸುವುದು ಎಲ್ಲ ಈ ಸ್ಪರ್ಶದಲ್ಲಿ ಮಾಯವಾಗುತ್ತಿದೆ. ಪರಮಾತ್ಮ ಸ್ಪರ್ಶ, ಪವರ್ಫುಲ್ ಸ್ಪರ್ಶದಲ್ಲಿ ಮಾಯವಾಗುತ್ತಿವೆ ಎಲ್ಲ ನೋವುಗಳು. ಕಂಪ್ಲೀಟ್ ಮಾಯವಾಗಿದೆ. ಹಗೂರನಾಗಿದ್ದೇನೆ. ಎಲ್ಲ ರೋಗಗಳಿಂದ ಮುಕ್ತ, ಭೋಗಿಸುವುದರಿಂದ ಮುಕ್ತ. ಹಗೂರನಾಗಿದ್ದೇನೆ. ಹಗೂರನಾಗಿ ಮರಳಿ ವಾಪಸ್ ಬಾಪ್ದಾದ ತನ್ನ ನಯನಗಳಲ್ಲಿ ನಮ್ಮನ್ನು ಸಮಾವೇಶ ಮಾಡಿಕೊಳ್ತಾ ಇದ್ದಾರೆ. ಸೆಕೆಂಡಿನಲ್ಲಿ ನಮ್ಮ ಅಸ್ತಿತ್ವ 0. ಮತ್ತೆ ನಾನು ಆತ್ಮ ಬಿಂದುನೂ ಇಲ್ಲ, ಸ್ಥೂಲ ಶರೀರವೂ ಇಲ್ಲ, ಸೂಕ್ಷ್ಮ ಶರೀರವೂ ಇಲ್ಲ. ಬಾಬರವರ ನಯನದಲ್ಲಿ ಪ್ರಕಾಶವಾಗಿ ಕುಳಿತುಕೊಂಡು ಬಿಟ್ಟಿದ್ದೇವೆ. ಸೆಕೆಂಡಿನಲ್ಲಿ ಬಾಪ್ದಾದ ಸ್ಥೂಲ ಸಾಕಾರದಿಂದ ಸೂಕ್ಷ್ಮ ವತನದಲ್ಲಿ ನಮ್ಮೆಲ್ಲರನ್ನ ಇಮರ್ಜ್ ಮಾಡಿದ್ದಾರೆ.
ಮತ್ತೆ ಮರಳಿ ಸೂಕ್ಷ್ಮ ವತನದಲ್ಲಿ ಫರಿಸ್ತಾ ಅಕಾರಿ ಫರಿಸ್ತಾ ರೂಪದಲ್ಲಿ ನಮ್ಮೆಲ್ಲರನ್ನ ತನ್ನ ಸಮ್ಮುಖದಲ್ಲಿ ಇಮರ್ಜ್ ಮಾಡಿ ಮುಗುಳ್ನಾಗ್ತಾ ಇದ್ದಾರೆ. ಹೇಗಿತ್ತು ಮಕ್ಕಳೇ ಸ್ಪರ್ಶದ ಅನುಭೂತಿ ಆಯಿತೇ? ಕೋಟಿಯಲ್ಲಿ ಕೆಲವರು ಅನುಭವ ಮಾಡಲಿಕ್ಕೆ ಸಾಧ್ಯವಾಗಿತ್ತು. ಅನುಭವ ಮಾಡಿದ್ರ ಮಕ್ಕಳೇ ಸ್ಪರ್ಶವನ್ನು ಅನುಭವ ಮಾಡಿದ್ರ ಅಂತ ಬಾಬಾ ಸಾಲು ಸಾಲಾಗಿ ನಮ್ಮೆಲ್ಲರನ್ನು ನಿಲ್ಲಿಸಿ ಪ್ರತಿಯೊಬ್ಬ ಮಗುವನ್ನ ತನ್ನ ವರದಾನಿ ಹಸ್ತದಿಂದ ಈಗ ಹಣೆಯನ್ನು ಟಚ್ ಮಾಡ್ತಾ ಸ್ಪರ್ಶದ ಅನುಭವ ಆಯ್ತಾ ಮಗು, ಸ್ಪರ್ಶದ ಅನುಭವ ಆಯ್ತಾ ಮಗು, ಸ್ಪರ್ಶದ ಅನುಭವ ಆಯ್ತಾ ಮಗು. ಪ್ರತಿಯೊಂದು ಮಗುವನ ಮಸ್ತಕವನ್ನ ತನ್ನ ವರದಾನಿ ಹಸ್ತದಿಂದ ಚೆಕ್ ಮಾಡ್ತಾ ಇದ್ದಾರೆ ಬಾಬಾ. ಸ್ಪರ್ಶವಾಯ್ತಾ? ಯಾವ ಮಗು ಸ್ಪರ್ಶದ ಅನುಭವ ಮಾಡಿಲ್ಲ ಆ ಆತ್ಮಕ್ಕೆ ಯಾವಾಗ ಬಾಬಾ ತನ್ನ ವರದಾನಿ ಹಸ್ತದಿಂದ ಈಗ ಟಚ್ ಮಾಡ್ತಾ ಇದ್ದಾರೆ, ಈಗ ಮತ್ತೆ ಅದೇ ಅದರ ಅನುಭವ ಆಗ್ತದೆ. ಯಾರು ಮಾಡಿಲ್ಲ ಅವರಿಗೆ ಅನುಭವ ಮಾಡಿಸ್ತಾ ಇದ್ದಾರೆ. ವತನದಲ್ಲಿ ವರದಾನಿ ಹಸ್ತದಿಂದ ಅನುಭವ ಮಾಡಿಸ್ತಿದ್ದಾರೆ. ಅಗ್ನಿ ಪರಮಾತ್ಮ ಶಕ್ತಿ ಬಾಪ್ದಾದ ಮುಗುಳ್ನಗ್ತಾ ಎಲ್ಲ ಮಕ್ಕಳಿಗೆ ಅವ್ಯಕ್ತ ಫರಿಷ್ಠಾಭವದ ವರದಾನವನ್ನು ಕೊಡುತ್ತ ನಿಶ್ಚಿಂತ ಚಕ್ರವರ್ತಿ ಆತ್ಮಾಭವದ ವರದಾನವನ್ನು ಕೊಡುತ್ತ ನಿಮ್ಮ ಜೊತೆಗೆ ಸದಾ ನಾನಿದ್ದೇನೆ, ಸದಾ ನಾನಿದ್ದೇನೆ, ಸದಾ ನಾನಿದ್ದೇನೆ, ಸದಾ ನಾನಿದ್ದೇನೆ ಮಕ್ಕಳೇ, ನಾನಿದ್ದೇನೆ, ಜೊತೆಗೆ ಇದ್ದೇನೆ, ಜೊತೆಗೆ ಇದ್ದೇನೆ, ಜೊತೆಗೆ ಇದ್ದೇನೆ, ಜೊತೆಗೆ ಇದ್ದೇನೆ ಅಂತ ಬಾಪ್ ದಾದಾ ಸ್ಪಷ್ಟ ಮಾಡಿಸುತ್ತೆ. ನಾವೆಲ್ಲ ಮಕ್ಕಳಿಗೆ ಪವರ್ಫುಲ್ ದೃಷ್ಟಿ. ಜೊತೆಗೆ ಸದಾ ನಾನಿದ್ದೇನೆ. ನೀವು ನಿಶ್ಚಿಂತ ಚಕ್ರವರ್ತಿಗಳಾಗಿದ್ದೀರಿ, 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 ನಿಶ್ಚಿಂತ ಚಕ್ರವರ್ತಿಗಳಾಗಿದ್ದೀರಿ, ಚಕ್ರವರ್ತಿಗಳಾಗಿದ್ದೀರಿ, ನಿಶ್ಚಿಂತ ಚಕ್ರವರ್ತಿಗಳಾಗಿದ್ದೀರಿ, ನಿಶ್ಚಿಂತ ಚಕ್ರವರ್ತಿಗಳಾಗಿದ್ದೀರಿ, ನಿಶ್ಚಿಂತ ಚಕ್ರವರ್ತಿಗಳಾಗಿದ್ದೀರಿ. ನನ್ನ ಮುದ್ದಾದ ಮಕ್ಕಳಾಗಿದ್ದೀರಿ, ಸಮೀಪದ ರತ್ನಗಳಾಗಿದ್ದೀರಿ, ನಿಶ್ಚಿಂತ ಚಕ್ರವರ್ತಿಗಳಾಗಿದ್ದೀರಿ, ಚಕ್ರವರ್ತಿಗಳಾಗಿದ್ದೀರಿ, ಚಕ್ರವರ್ತಿಗಳಾಗಿದ್ದೀರಿ. ಲಾಸ್ಟ್ ಮಿನಿಟಲ್ಲಿ ಬಾಪ್ ದಾದಾ ನಾವೆಲ್ಲ ಮಕ್ಕಳಿಗೆ ನಿಶ್ಚಿಂತ ಚಕ್ರವರ್ತಿಗಳು ನೀವು, ನಿಶ್ಚಿಂತ ಚಕ್ರವರ್ತಿಗಳು ನೀವು, ನಿಶ್ಚಿಂತ ಚಕ್ರವರ್ತಿಗಳು ನೀವು, ಚಕ್ರವರ್ತಿಗಳು ನೀವು, ಚಕ್ರವರ್ತಿಗಳು ನೀವು. ನಾವೆಲ್ಲ ಮಕ್ಕಳಿಗೆ ಬಾಪ್ ದಾದಾ ಲಾಸ್ಟ್ ಮಿನಿಟಲ್ಲಿ ನಿಶ್ಚಿಂತ ಚಕ್ರವರ್ತಿ ಆತ್ಮಾಭವದ ವರದಾನವನ್ನು ಕೊಡುತ್ತ ಮುಗುಳ್ನಗ್ತಾ ಅಮೃತವನ್ನು ಕುಡಿಸ್ತಾ ಇದ್ದಾರೆ, ಅಮೃತವನ್ನು ಕುಡಿಸುತ್ತಿದ್ದಾರೆ, ಅಮೃತವನ್ನು ಕುಡಿಸ್ತಾ ಇದ್ದಾರೆ. ಎಲ್ಲರೂ ಅಮೃತವನ್ನು ಸ್ವೀಕರಿಸ್ತಾ ಇದ್ದೀವಿ, ಸ್ವೀಕರಿಸ್ತಾ ಇದ್ದೀವಿ. ಅಮೃತವನ್ನು ಸ್ವೀಕರಿಸ್ತಾ ಇದ್ದೇವೆ, ಎಲ್ಲರೂ ಅಮೃತವನ್ನು ಸ್ವೀಕರಿಸುತ್ತಿದ್ದೇವೆ. ಪರಮಾತ್ಮ ಹಗೂರರನ್ನಾಗಿ ಮಾಡಿದ್ದಾರೆ, ಶಕ್ತಿಯನ್ನು ತುಂಬಿದ್ದಾರೆ. ಪ್ರಾಕ್ಟಿಕಲ್ ಹಗೂರತೆಯಲ್ಲಿ ಸೈಲೆನ್ಸಲ್ಲಿ ಹೋಗ್ಬಿಟ್ಟಿದೆ ನನ್ನ ಆತ್ಮ, ಅತೀಂದ್ರಿಯ ಸುಖದಲ್ಲಿ ಹೋಗ್ಬಿಟ್ಟಿದೆ ನನ್ನ ಆತ್ಮ, ನನ್ನ ಆತ್ಮ, ನನ್ನ ಆತ್ಮ, ನನ್ನ ಆತ್ಮ. ಶಾಂತಿಯ ಶಾಂತಿಯ ಅನುಭವದಲ್ಲಿ ನಾನು ಆತ್ಮ ಹಗೂರತೆಯ ಅನುಭವ ಮಾಡುತ್ತಾ ಬಾಪ್ ದಾದಾರವರನ್ನೇ ನೋಡುತ್ತಾ ನನ್ನ ಬಾಬಾ ಶಿವ ಬಾಬಾ, ನನ್ನ ಬಾಬಾ, ಧನ್ಯವಾದ ಬಾಬಾ, ಧನ್ಯವಾದ ಬಾಬಾ, ಧನ್ಯವಾದ ಬಾಬಾ, ಧನ್ಯವಾದ ಬಾಬಾ ಹೇಳುತ್ತಿದ್ದೇವೆ ನಾವೆಲ್ಲರೂ. ಲಾಸ್ಟ್ ಮಿನಿಟಲ್ಲಿ ಎಲ್ಲಿ ಏನಾದರೂ ಕಷ್ಟ ಅನ್ನಿಸ್ತು ಅಂದರೆ ಹೃದಯದಿಂದ ಹೇಳ್ರಿ, ಬಾಬಾ, ನನ್ನ ಬಾಬಾ, ನನ್ನ ಜೊತೆಗಾರ ಬಂದುಬಿಡು, ನನಗೆ ಸಹಾಯ ಮಾಡು. ಹೃದಯದಿಂದ ಹೇಳಿ. ಪರಮಾತ್ಮ ಬಂಧಿಸಲ್ಪಟ್ಟಿದ್ದಾರೆ, ನಮ್ಮ ಸೇವೆ ನಮಗೆ ಹೃದಯದಿಂದ ಹೇಳಬೇಕು. ಶಿವ ಬಾಬಾ, ಶಿವ ಬಾಬಾ, ಶಿವ ಬಾಬಾ, ನನ್ನ ಬಾಬಾ, ನನ್ನ ಬಾಬಾ, ನನ್ನ ಬಾಬಾ, ನನ್ನ ಬಾಬಾ, ನನ್ನ ಬಾಬಾ. शिव बाबा, शिव बाबा,
बाबा बाबा मेरा बाबा शिव बाबा शिव बाबा ಇದೇ ಧುನ್ನಲ್ಲಿ ನಾವೆಲ್ಲರೂ ಹೃದಯೇಶ್ವರನಿಗೆ ಹೃದಯರಾಮನಿಗೆ ಹೃದಯದಿಂದ ನಮಸ್ತೆ ನಮಸ್ತೆ ನಮಸ್ತೆಯನ್ನು ಹೇಳ್ತಾ ನನ್ನ ಬಾಬಾ ಇದೇ ಧುನ್ನಲ್ಲಿ ಇದೇ ಲವ್ಲೀನರಾಗಿ ಸೂಕ್ಷ್ಮ ವತನದಿಂದ ಸ್ಥೂಲ ಸಾಕಾರದಲ್ಲಿ ಸ್ಥೂಲ ಶರೀರದಲ್ಲಿ ಬಂದು ವಿರಾಜಮಾನನಾಗಿದ್ದೇನೆ. ಮಸ್ತಕ ಮಣಿಯಾಗಿದ್ದೇನೆ. ಮಸ್ತಕದಲ್ಲೊಂದು ಗೋಲಾರೂಪದಲ್ಲಿ ಅಗ್ನಿ ರೂಪದಲ್ಲಿ ಗೋಲಾರೂಪದಲ್ಲಿ ಒಂದು ಕರೆಂಟ್ ನನ್ನ ಮಸ್ತಕದಲ್ಲಿ ಕುಳಿತುಕೊಂಡ್ಬಿಟ್ಟಿದೆ. ಯಾವಾಗ ಪರಮಾತ್ಮ ನನಗೆ ಹಣೆಗೆ ಸ್ಪರ್ಶ ಮಾಡಿದ್ರು ಆವಾಗ ಒಂದು ಗೋಲಾರೂಪದಲ್ಲಿ ಒಂದು ಶಕ್ತಿ ಬಂದು ಕುಳಿತುಕೊಂಡ್ಬಿಟ್ಟಿದೆ. ಲೈಟ್ ಸರ್ಚ್ ಲೈಟ್ ರೂಪದಲ್ಲಿ ಬಂದು ಕುಳಿತುಕೊಂಡಿದ್ದೆ. ವಾಹ, ನಾನು ಎಲ್ಲೆಲ್ಲಿ ನೋಡ್ತೀನಿ ಅಲ್ಲಿ ಬೆಳಕೇ ಬೆಳಕು. ಎಷ್ಟೇ ಕತ್ತಲೆ ಇರುವಂತಹ ಮನೆಗೆ ನಾನು ಹೆಜ್ಜೆ ಇಟ್ಟರು ಆ ಮನೆ ಬೆಳಕನ್ನು ಹೊಂದುತ್ತಿದೆ. ಎಷ್ಟೇ ಅಪ್ರಾಪ್ತಿ ಆಗುತ್ತಿರುವ ಜಾಗದಲ್ಲಿ ನಾನು ಹೋದರೂ ಅಲ್ಲಿ ಪ್ರಾಪ್ತಿಗಳು ನಡೀತಾ ಇದೆ. ಎಲ್ಲೆಲ್ಲಿ ಹೆಜ್ಜೆ ಇಡ್ತೀನಿ ಅಲ್ಲೆಲ್ಲಿ ಮಾಲ ಆಗ್ತಾ ಇದೆ. ಎಲ್ಲೆಲ್ಲಿ ಹೆಜ್ಜೆ ಇಡ್ತಿದ್ದೀನಿ ಅಲ್ಲೆಲ್ಲಿ ಮಾಲ ಆಗ್ತಾ ಇದೆ. ಯಾವ ಕಾರ್ಯದಲ್ಲಿ ಹೆಜ್ಜೆ ಇಡ್ತೀನಿ ಅಲ್ಲಿ ಮಾಲ ಆಗ್ತಾ ಇದೆ. ಯಾಕಂದರೆ ಪರಮಾತ್ಮ ಸ್ಪರ್ಶ ಒಂದು ಶಕ್ತಿಯನ್ನು ತುಂಬಿಸಿ ನನ್ನ ಮಸ್ತಕದಲ್ಲಿಟ್ಟಿದ್ದಾರೆ. ನಾನು ಎಲ್ಲೆಲ್ಲಿ ಹೆಜ್ಜೆ ಇಡ್ತೀನಿ ಅಲ್ಲಲ್ಲಿ ಕಮಾಲ್ ಆಗ್ತಾ ಇದೆ. ನಾನಾತ್ಮ ಮಾಸ್ಟರ್ ಸರ್ವಶಕ್ತಿಮಾನಾಗಿದ್ದೀನಿ. ನಾನಾತ್ಮ ಮಾಸ್ಟರ್ ಸರ್ವಶಕ್ತಿಮಾನಾಗಿದ್ದೀನಿ. ನಾನಾತ್ಮ ಮಾಸ್ಟರ್ ಸರ್ವಶಕ್ತಿಮಾನಾಗಿದ್ದೀನಿ. ನಾನಾತ್ಮ ಮಾಸ್ಟರ್ ಸರ್ವಶಕ್ತಿಮಾನಾಗಿದ್ದೀನಿ. ಓಂ ಶಾಂತಿ. ಶಾಂತಿ. ಓಂ ಶಾಂತಿ. ಎಲ್ಲ ದಿವ್ಯ ಫರಿಸ್ತೆಗಳಿಗೆ ನಮಸ್ತೆ.